ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಮತ್ತೊಂದು ವಿಷಯವನ್ನ ನಾವು ಈ ಸಮಯದಲ್ಲಿ ಕಲ್ತುಕೊಳ್ಳೋದಕ್ಕೆ ಮುಂದಾಗೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 42ನೇ ವಚನದಲ್ಲಿ ನಮಗೆಲ್ರಿಗೂ ಚಿರಪರಿಚಿತವಾದಂತಹ ವಚನ ಭಾಗ ಇದು. ಪಂಚಾಶತ್ತಮ ಹಬ್ಬದ ದಿನದಂದು ಅಪೊಸ್ತಲನಾದಂತಹ ಪೇತ್ರನ ಪ್ರಸಂಗದ ಮೂಲಕ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತಹ ಹೆಚ್ಚು ಕಡಿಮೆ 3,000 ಜನರು, ಇವರೆಲ್ಲ ಅವರ ಆತ್ಮೀಯ ಜೀವಿತವನ್ನ ಯಾವ ರೀತಿ ಮುಂದುವರಿಸ್ತಾ ಇದ್ರು ಅನ್ನೋದಕ್ಕೆ 42ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 42ನೇ ವಚನದಲ್ಲಿ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಅಂತ ಹೇಳ್ತಾರೆ. ಎರಡನೇದಾಗಿ ಇವರು ಸಹೋದರರ ಅನ್ಯೋನ್ಯತೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಬೆಳಿಬೇಕು ಅಂತಂದ್ರೆ, ಅಭಿವೃದ್ಧಿನ ಕಾಣಬೇಕು ಅಂತಂದ್ರೆ ಸಹವಾಸ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಅರ್ಥ. ಸಹವಾಸ ಇಲ್ದೇನೆ ಒಬ್ಬ ವ್ಯಕ್ತಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ, ಕ್ರಿಸ್ತನಲ್ಲಿ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವುದಕ್ಕೆ ಸಾಧ್ಯವಾಗೋದಿಲ್ಲ. ಫೆಲೋಶಿಪ್ ಅನ್ನೋದು ಬಹಳ ಮುಖ್ಯ, ಸಹವಾಸ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಈ 3,000 ಜನರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ನಂಬರ್ 1 ಅವ್ರು ಮಾಡುವಂತ ಕೆಲಸ ಏನಂತಂದ್ರೆ, ಇವರು ಅಪೊಸ್ತಲರ ಬೋಧನೆಯನ್ನ ಕೇಳ್ತಾ ಇದ್ರು, ನಂಬರ್ 1. ಎರಡನೇದಾಗಿ ಸಹೋದರರ ಅನ್ಯೋನ್ಯತೆಯಲ್ಲಿ, ಫೆಲೋಶಿಪ್, ಚರ್ಚ್ ಫೆಲೋಶಿಪ್ ಅಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬೆಳಿಬೇಕು ಅಂತಂದ್ರೆ, ಕ್ರಿಸ್ತನಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಅಂತಂದ್ರೆ ಫೆಲೋಶಿಪ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದಂಥದ್ದು. ಸೊ ಸಹವಾಸ ಇಲ್ಲ ಅಂತಂದ್ರೆ ನಾನು ಬೆಳೆಯಕ್ಕಾಗಲ್ಲ. ಈಗ ಒಂದು ಹುಟ್ಟಿದಂತ ಮಗು ಒಂದು ಕುಟುಂಬದಲ್ಲಿ ಇದ್ರೇನೆ ಅದು ಬೆಳೆಯೋದಕ್ಕೆ ಸಾಧ್ಯ. ಕುಟುಂಬದಿಂದ ಹೊರಗಡೆ ಇರ್ತದೆ ಅದು ಅಂತಂದ್ರೆ ಅದು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಅದು ಸಮಾಜದಲ್ಲಿ ಉನ್ನತವಾದಂತಹ ಸ್ಥಿತಿಯನ್ನ, ಸ್ಥಾನಮಾನವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಒಂದು ಕುಟುಂಬದಲ್ಲಿ ಇರಬೇಕು, ಆ ಕುಟುಂಬದಲ್ಲಿ ಪೋಷಣೆ ಹೊಂದಬೇಕು, ಆ ಕುಟುಂಬದಲ್ಲಿ ಆರೋಗ್ಯವನ್ನ ಸಾಧಿಸ್ಕೊಳ್ಬೇಕು. ಆಗ್ಲೇನೆ ಸಮಾಜದಲ್ಲಿ ಒಂದು ಉತ್ತಮವಾದಂತಹ, ಒಂದು ಗುರುತರವಾದಂತಹ ಒಂದು ಸ್ಥಿತಿಯನ್ನ ಮಗು ಕಾಣಲಿಕ್ಕೆ ಸಾಧ್ಯ. ಸೊ ಹಾಗೇನೆ ಒಂದು ಚರ್ಚ್ ಅಂದ ಮೇಲೆ ಸಹವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ. ಸೊ ಸಹವಾಸ ಹೆಂಗಿರ್ಬೇಕಂತಂದ್ರೆ ಸಮಾಧಾನದಿಂದ ಕೂಡಿದಂತ ಸಹವಾಸ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್. ಸಮಾಧಾನದಿಂದ ಕೂಡಿದ ಸಹವಾಸ ಇರ್ಬೇಕು. ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ನಮ್ಮ ಸಹವಾಸ ಸಮಾಧಾನದಿಂದ ಇಲ್ಲ ಅಂತಂದ್ರೆ ಇದು ತುಂಬಾ ಡೇಂಜರಸ್ ಆಗುತ್ತೆ, ತುಂಬಾ ಅಪಾಯಕರವಾದಂತ ಒಂದು ಸಹವಾಸ ಆಗುತ್ತೆ. ಈಗ ನನ್ನ ಮನಸ್ಸಲ್ಲಿ ನಿಮಗೇನೋ ವಿರೋಧ ಇದೆ, ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಏನೋ ವಿರೋಧ ಇದೆ, ಒಳಗಡೆ ಈ ರೀತಿ ವಿರೋಧ ಭಾವನೆಗಳು ಇದ್ದುಕೊಂಡು ನಾವು ಒಂದ್ ಕಡೆ ಕೂತಿದ್ದೀವಿ ಅಂತಂದ್ರೆ ಅದು ಏನಾಗುತ್ತೆ ಅಂತಂದ್ರೆ ತುಂಬಾ ಅಪಾಯಕರವಾದಂತ ಒಂದು ಸ್ಥಿತಿ. ಎರಡನೇದು ಕಪಟತನದಿಂದ ಕೂಡಿದಂತ ಒಂದು ಸಹವಾಸ ಆಗುತ್ತೆ. ಒಳಗಡೆನೋ ನಿನ್ ಮೇಲೆ ಬೇರೆ ಅಭಿಪ್ರಾಯ ಇದೆ, ಹೊರಗಡೆ ಏನೋ ತೋರಿಕೆಗೋಸ್ಕರ ಯಾವುದೋ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅನ್ನುವಂಥ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು ನಟನೆ ಮಾಡ್ತಾ ಇದ್ದೀನಿ. ಇದು ಏನಾಗುತ್ತೆ ಅಂತಂದ್ರೆ ಇದು ಕ್ಷೇಮಾಭಿವೃದ್ಧಿಗೆ ಪೂರಕವಲ್ಲದಂತಹ ಒಂದು ಸಹವಾಸ ಆಗತ್ತೆ. ಹಾಗಾಗಿ ಸಹವಾಸ ಅನ್ನೋದು ಎಷ್ಟು ಮುಖ್ಯ ಅಂತಂದ್ರೆ ಅದು ಸಮಾಧಾನದಿಂದ ಕೂಡಿದ ಸಹವಾಸ ಆಗಿರಬೇಕು. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಚನದವರೆಗೆ ನಾವು ಗಮನಿಸುವುದಾದ್ರೆ, ಎಫೆಸದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 4ನೇ ವಚನದಲ್ಲಿ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಂಧನ ಒಂದು ಸಹವಾಸ ಎಂಥದ್ದು ಅಂತಂದ್ರೆ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟಂತ ಸಹವಾಸ ಇರಬೇಕು ಅಂತ ಹೇಳ್ತಾರೆ. ಸಮಾಧಾನದಿಂದ ಕೂಡಿದಂತಹ ಸಹವಾಸ ಆಗಿರ್ಬೇಕು ಅದು. ಆ ಸಹವಾಸದಲ್ಲಿ ಏನಿರ್ಬೇಕಂತಂದ್ರೆ ಸಮಾಧಾನ ಇರಬೇಕು, ಸಂತೋಷ ಇರಬೇಕು, ಸಂತೃಪ್ತಿಕರವಾದಂತ ವಾತಾವರಣ ಇರಬೇಕು. ಆ ರೀತಿ ಇಲ್ಲ ಅಂತಂದ್ರೆ ಅದು ಸಮಾಧಾನದಿಂದ ಕೂಡಿದಂತ ಸಹವಾಸ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಷಯದಲ್ಲಿ ಎಫೆಸ ಪತ್ರಿಕೆಯಲ್ಲಿ ಅನೇಕ ಒಂದು ವಿಷಯಗಳನ್ನ ನಾವು ಕಲ್ತುಕೊಳ್ತೇವೆ. ಆ ಕಲ್ತುಕೊಳ್ಳೋದಕ್ಕೆ ನೀವು ಮನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ
ಅನುಕೂಲಕರ ಆಗಿರ್ಲಿ ಅನ್ನೋದಾದ್ರೆ ಒಂದೆರಡು ಮಾಹಿತಿಗಳನ್ನ ನಿಮಗೆ ಕೊಡಬಲ್ಲೆ ನಾನು. ಏನು ಅಂತಂದ್ರೆ, ಎಫೆಸ ಪತ್ರಿಕೆಯ ಒಂದು ಬ್ಯಾಕ್ಗ್ರೌಂಡ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 19 ಮತ್ತು 20ನೇ ಅಧ್ಯಾಯದಲ್ಲಿ ಎಫೆಸ ಪತ್ರಿಕೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ ನಮಗೆ. ಎಫೆಸ ಸಭೆ ಹೇಗೆ ಸ್ಟಾರ್ಟ್ ಆಯ್ತು, ಎಫೆಸ ಸಭೆಯನ್ನ ಯಾರು ಅಲ್ಲಿ ಪ್ರಾರಂಭ ಮಾಡಿದ್ರು, ಯಾರು ಸುವಾರ್ತೆ ಸಾರಿದ್ರು, ಅಲ್ಲಿ ಇದ್ದಂತ ಪರಿಸ್ಥಿತಿ ಏನು, ಸ್ಥಿತಿಗತಿಗಳೇನು ಅನ್ನುವಂತ ಒಂದು ಬ್ಯಾಕ್ಗ್ರೌಂಡ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 19ನೇ ಅಧ್ಯಾಯ 20ನೇ ಅಧ್ಯಾಯ 19-20 ಈ 2 ಅಧ್ಯಾಯಗಳು ಎಫೆಸ ಪತ್ರಿಕೆಯ ಬ್ಯಾಕ್ಗ್ರೌಂಡ್ ತೋರಿಸ್ತದೆ ನಮಗೆ. ಇನ್ನು ಎರಡನೇದಾಗಿ ಎಫೆಸ ಪತ್ರಿಕೆಯನ್ನ ನಾವು 2 ಭಾಗಗಳಾಗಿ ವಿಂಗಡಿಸಿದ್ರೆ 1-3 ಅಧ್ಯಾಯಗಳು ಸಭೆಯ ಒಂದು ಉನ್ನತವಾದಂತಹ ಸ್ಥಿತಿಯನ್ನ ನಾವು ಗಮನಿಸ್ತೇವೆ. 1-3 ಅಧ್ಯಾಯಗಳು ಎಫೆಸ ಪತ್ರಿಕೆಯಲ್ಲಿ ಇರ್ತಕ್ಕಂತಹ 6 ಅಧ್ಯಾಯಗಳಲ್ಲಿ 1-3 ಅಧ್ಯಾಯಗಳು ಏನ್ ತೋರಿಸ್ತವೆ ಅಂತಂದ್ರೆ, ಸಭೆಗೆ ದೇವರು ಕೊಟ್ಟಂತ ಒಂದು ಉನ್ನತವಾದಂತ ಒಂದು ಸ್ಥಾನ. ಸಭೆಗೆ ಎಂತಹ ಸ್ಥಾನ ಅಂತಂದ್ರೆ ಉನ್ನತವಾದಂತ ಸ್ಥಾನ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಆ ಸ್ಥಾನ ಎಷ್ಟು ದೊಡ್ಡದು ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಆ ಸ್ಥಾನನ ನೋಡಿದ್ರೆ. 22ನೇ ವಚನ, 1ನೇ ಅಧ್ಯಾಯ 22ನೇ ವಚನ, ಎಫೆಸ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ, ಆತನು ಸಮಸ್ತವನ್ನೂ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನೂ ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸಭೆ ಏನಾಗಿದೆ, ಆತನ ದೇಹವಾಗಿದೆ. ಹಾಗಾಗಿ ಕ್ರಿಸ್ತನ ಪಾದಗಳ ಕೆಳಗೆ ಏನ್ ಮಾಡಿದ್ದಾನೆ, ಸಮಸ್ತವನ್ನ ಹಾಕಿದ್ದಾನೆ. ಅಂದ್ರೆ ಸಭೆ ಕೆಳಗಡೆ ಏನಿದೆ, ಎಲ್ಲ ವಸ್ತು ಇದೆ ಅಂತ. ಈಗ ಕ್ರಿಸ್ತನ ಸಭೆ ಎಂಬ ದೇಹ ನಾವೆಲ್ಲರೂ ಕೂಡ, ನೀವು ಕ್ರಿಸ್ತನ ದೇಹವೆಂಬ ಸಭೆಗೆ ಒಂದು ಕೈ ಆದ್ರೆ ಸಹೋದರರು ಒಂದು ಕಾಲು, ಸಹೋದರರು ಒಂದು ಕಿವಿ ಆದ್ರೆ ಇನ್ನೊಬ್ಬರು ಒಂದು ಕಿವಿ, ಇವೆಲ್ಲ ನಾವು ಅಂಗಾಂಗಗಳಾಗಿದ್ದೀವಿ. ಸೊ ಸಭೆ ಎಂಬ ದೇಹದ ಕಾಲ್ ಕೆಳಗಡೆ ಏನಿದೆ ಅಂತೆ, ಸಮಸ್ತವೂ ಇದೆ ಅಂತ ಹೇಳ್ತಾನೆ. ಎಲ್ಲವೂ ಕೂಡ ಎಲ್ಲಿದೆ ಅಂದ್ರೆ ಸಭೆ ಕೆಳಗಡೆ ಇದೆ ಅಂತ ಅರ್ಥ, ಸಭೆ ಕಾಲ್ ಕೆಳಗಡೆ ಇದೆ ಅಂತ ಅರ್ಥ. ಸೊ ಹಾಗಾಗಿ ದೇವರು ಎಷ್ಟು ಉನ್ನತವಾದ ಸ್ಥಿತಿಯಲ್ಲಿ ಸಭೆಯಲ್ಲಿ ಇಟ್ಟಿದ್ದಾನಂತಂದ್ರೆ, ಎಲ್ಲದಕ್ಕಿಂತಲೂ ಉನ್ನತವಾದದ್ದು ಯಾವ್ದಂತಂದ್ರೆ ಸಭೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಭೆಯ ಒಂದು ವಿಷಯದಲ್ಲಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೆ ಒಂದು ಭಾಗವನ್ನು ಮಾಡಿದ್ರೆ, ಸಭೆಗೆ ದೇವರು ಕೊಟ್ಟಂತ ಒಂದು ಉನ್ನತವಾದಂತ ಸ್ಥಿತಿಯನ್ನ 1-3 ಅಧ್ಯಾಯಗಳಲ್ಲಿ ನಾವು ಗಮನಿಸ್ತೀವಿ. 1-3 ಅಧ್ಯಾಯಗಳು ಓದಿದ್ರೆ ದೇವರು ಸಭೆಗೆ ಕೊಟ್ಟಂತ ಒಂದು ಉನ್ನತವಾದಂತಹ ಸ್ಥಿತಿಯನ್ನ ನಾವಲ್ಲಿ ಗಮನಿಸ್ತೀವಿ. ಇನ್ನೂ ಒಂದು ವಚನ ನೋಡ್ಕೊಂಡ್ರೆ ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಚನವನ್ನು ಒಂದ್ಸಾರಿ ಗಮನಿಸಿದ್ರೆ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ಅಂತ ಹೇಳ್ತಾನೆ. ಅಂದ್ರೆ ದೇವರ ತನ್ನ ನಾನಾ ವಿಧವಾದಂತ ಜ್ಞಾನ ಯಾವ್ದ್ರ ಮುಖಾಂತರ ಗೊತ್ತಾಗಬೇಕಂತೆ, ಥ್ರೂ ದ ಚರ್ಚ್ ಅಂತ ಹೇಳ್ತಾನೆ, ಸಭೆಯ ಮುಖಾಂತರ ಅಂತ ಹೇಳ್ತಾನೆ. ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ, ರಾಜ್ಯತ್ವ ಅಂತಂದ್ರೆ ಅದೊಂದು ಪರಿಪಾಲನೆ, ರಾಜ್ಯತ್ವ ಅಧಿಕಾರಗಳು. ಪರಲೋಕದಲ್ಲಿ ರಾಜ್ಯತ್ವಗಳು ಅಂದ್ರೆ ಪರಲೋಕದಲ್ಲಿ ಕೂಡ ಏನಿದೆ, ರೂಲಿಂಗ್ ಇದೆ, ಪರಲೋಕದಲ್ಲಿ ಕೂಡ ಪರಿಪಾಲನೆ ಇದೆ. ದೂತರಿಗೂ ಒಂದು ಸೆಕ್ಷನ್ ಕೊಟ್ಟಿರ್ತಾರೆ, ಸೆರಾಫಿಯರಿಗೂ ಒಂದು ಸೆಕ್ಷನ್ ಇದೆ. ಎಲ್ಲರಿಗೂ ಕೂಡ ಒಂದೊಂದು ಅಧಿಕಾರವನ್ನು ಚಲಾಯಿಸಿರುವಾಗ ಅವರವರ ಅಧಿಕಾರಿಗಳಿಗೆ ಈ ಜ್ಞಾನ ಅನ್ನೋದು ಯಾರಿಗೆ ಗೊತ್ತಾಗಬೇಕು, ಸಭೆ ಮುಖಾಂತರ ಗೊತ್ತಾಗಬೇಕು ಅಂತ. ಇನ್ನೂ ಒಂದು ವಿಷಯನ ನಾವು ಗಮನಿಸಿದ್ರೆ, ರೋಮ ಪತ್ರಿಕೆಯಲ್ಲಿ ಈ ಪ್ರಕೃತಿ ಕೂಡ ಏನಾಗ್ತಾ ಇದೆ ಅಂತಂದ್ರೆ, ದೇವರ ಜನರ ಒಂದು ಬಿಡುಗಡೆ ಯಾವಾಗ ಆಗ್ತದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತದೆ, ಅದು ಬಹು ಲವಲವಿಕೆಯಿಂದ ಎದುರು ನೋಡ್ತದೆ ಅಂತ ಹೇಳ್ತಾನೆ. ರೋಮ ಪತ್ರಿಕೆ 8ನೇ ಅಧ್ಯಾಯ, ರೋಮ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನದಲ್ಲಿ, ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಅಂದ್ರೆ ಜಗತ್ತು ಕೂಡ ಏನ್ ಮಾಡ್ತಾ ಇದೆ, ಇವತ್ತುವರೆಗೂ ಕೂಡ ಕಾದು ನೋಡ್ತಾ ಇದೆ ದೇವರ ಮಕ್ಕಳ ವಿಮೋಚನೆ ಯಾವಾಗ ಆಗುತ್ತೆ ಅಂದ್ರೆ. ಈಗ ಕ್ರಿಸ್ತನ 2ನೇ ಪ್ರತ್ಯಕ್ಷತೆಯಲ್ಲಿ ಜಗತ್ತು ಏನಾಗುತ್ತೆ, ಎಲ್ಲ
ನಾಶ ಆಗುತ್ತಲ್ಲ, ಅದಕ್ಕೋಸ್ಕರ ಎದುರು ನೋಡ್ತಾ ಇದಂತೆ, ನಾನು ಇನ್ನು ಎಲ್ಲಿವರೆಗೂ ಕೆಲಸ ಮಾಡ್ಲಿ ಅಂತ. ಪ್ರಕೃತಿ, ಈಗ ಸೂರ್ಯ ಇದೆ, ಚಂದ್ರ ಇದೆ, ನಕ್ಷತ್ರಗಳಿದಾವೆ, ಇವೆಲ್ಲ ಪ್ರಕೃತಿಗಳು ಏನ್ ಮಾಡ್ತಾ ಇದೆ, ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ದೇವರು ಕೊಟ್ಟಂತ ಆಜ್ಞೆಯನ್ನು ಮೀರದೆ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಈ ಕೆಲಸ ಮಾಡ್ತಾ ಇದೆ ಯಾವ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ? ದೇವ ಜನರ ಮಹಿಮೆ ಯಾವಾಗ ವಿಮೋಚನೆ ಆಗುತ್ತೋ, ಯಾವಾಗ ಇವರೆಲ್ಲರೂ ಕೂಡ ಕ್ರಿಸ್ತನ ಒಂದು ಪ್ರತ್ಯಕ್ಷತೆಯಲ್ಲಿ ಇವರೆಲ್ಲರೂ ಕೂಡ ಕೊಂಡೊಯ್ಯಲ್ಪಟ್ಟು ಅಲ್ಲಿ ನಿತ್ಯ ಜೀವ ನಿತ್ಯ ನರಕ ಅಂತೇಳಿ ಯಾವಾಗ ತೀರ್ಪಾಗುತ್ತೋ ಅಲ್ಲಿವರೆಗೆ ಏನ್ ಮಾಡ್ಬೇಕು? ಇವೆಲ್ಲ ಕೆಲಸ ಮಾಡ್ತಾನೆ ಇರ್ಬೇಕು. ಅದು ಆ ದಿನಕ್ಕೋಸ್ಕರ ಇವರೆಲ್ಲ ಏನ್ ಮಾಡ್ತಾ ಇದಾರೆ? ಕಾಯ್ತಾ ಇದ್ವಂತೆ, ಯಾವಾಗ ಆ ದಿನ, ಯಾವಾಗ ಆ ದಿನ, ಯಾವಾಗ ಆ ದಿನ ಅಂತ. ಸೊ ಹಾಗಾಗಿ ಇವರೆಲ್ರಿಗೂ ಕೂಡ, ಈ ಅಧಿಕಾರಗಳಿಗೂ ಇವರೆಲ್ರಿಗೂ ಕೂಡ ಏನಂತಂದ್ರೆ, ಜ್ಞಾನ ಅನ್ನುವಂಥದ್ದು ಯಾರ ಮೂಲಕ ಗೊತ್ತಾಗಬೇಕು? ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಸಭೆ ಮುಖಾಂತರ ಗೊತ್ತಾಗಬೇಕು, ಬೇರೆ ಮುಖಾಂತರ ಅಲ್ಲ. ಬೇರೆ ಮುಖಾಂತರ ಅಂದ್ರೆ ದೇವರು ಸಭೆಯನ್ನ ಎಷ್ಟು ಉನ್ನತವಾದ ಸ್ಥಿತಿಲಿ ಇಟ್ಟಿದ್ದಾನೆ ಅಂತ. ಈಗ ಫಾರ್ ಎಕ್ಸಾಂಪಲ್ ವ್ಯಕ್ತಿಗತವಾಗಿ ನಾನು ಅವಾಗ ಎಷ್ಟೋ ಸರಿ ಹೇಳಿದ್ದೀನಿ, ನಾನು ಒಂದು ಸುವಾರ್ಥ ಕೂಟ ಇಟ್ಕೊಳ್ಳೋಣ, ಈ ಸುವಾರ್ಥ ಕೂಟನ್ನ ಆಯೋಜನೆ ಮಾಡಿದವರು ಈ ಕುಟುಂಬದವರು, ಇವ್ರ ಕುಟುಂಬದ ಪ್ರಯುಕ್ತ ಅಂತಂದ್ರೆ ದೇವ್ರು ಏನ್ ಮಾಡಲ್ಲ, ಅದನ್ನ ಒಪ್ಪಲ್ಲ. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಮಗಳು ಹುಟ್ಟಿದ ದಿನ ಅಂತ ಇರ್ತದೆ ಅಂತ ಇಟ್ಕೊಳ್ಳಿ, ಬರ್ತಡೇ ದಿನದ ಪ್ರಯುಕ್ತ ಅವ್ರೇನ್ ಮಾಡ್ತಾರೆ, ಇಂಥವ್ರ ಮಗಳ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಸುವಾರ್ಥ ಕೂಟ, ದೇವರು ಅದನ್ನ ಅನುಮತಿಸಲ್ಲ. ಯಾರ ಮೂಲಕ ಹೋಗ್ಬೇಕು? ಥ್ರೂ ದ ಚರ್ಚ್, ಸಭೆ ಮುಖಾಂತರ ಹೋಗ್ಬೇಕು. ನೀನು ವ್ಯಕ್ತಿಗತವಾಗಿ ಅಲ್ಲ. ದೇವರ ನಾನಾ ವಿಧವಾದಂತ ಜ್ಞಾನ ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಸಭೆ ಮುಖಾಂತರ ಏನಾಗಬೇಕು? ಗೊತ್ತಾಗಬೇಕು. ನೀನ್ ಏನೇ ಮಾಡಿದ್ರು ಕೂಡ ದೈವಿಕ ಜ್ಞಾನ ಅನ್ನುವಂಥದ್ದು ಎಲ್ಲಿಂದ ಹೊರಗೆ ಬರ್ತದೆ ಅಂತಂದ್ರೆ ಸಭೆ ಮುಖಾಂತರ ಹೊರಗೆ ಬರ್ತದೆ. ಯಾವುದೋ ಒಂದು ಮಿನಿಸ್ಟ್ರಿ ಮುಖಾಂತರ ಅಲ್ಲ, ಯಾವುದೋ ಒಂದು ಟ್ರಸ್ಟ್ ಮುಖಾಂತರ ಅಲ್ಲ. ಇನ್ನೂ ಆಳವಾಗಿ ಹೋಗ್ತೀನಿ ಅಂದ್ರೆ ಬರ್ತ್ಡೇ ಅನ್ನುವಂಥದ್ದೇ ಅದು ಅನಧಿಕೃತವಾದಂತ ಒಂದು ಕಾರ್ಯಕ್ರಮ. ಬೈಬಲ್ ಅಲ್ಲಿ ಅಧಿಕೃತವಾದ ಕಾರ್ಯಕ್ರಮ ಅಲ್ಲ ಅದು. ಬರ್ತ್ಡೇ ಆಚರಿಸ್ಕೊಂಡವ್ರು ಯಾರು? ಇಬ್ರು ಇದ್ದಾರೆ. ಅವರು ಯಾರು? ಅನ್ಯ ಜನಗಳೇ. ಫರೋ ಯಾರು? ಫರೋ ಅನ್ಯ. ಐದು ಹೆರೋದ ಅರಸ ಯಾರು? ಆತನು ಅನ್ಯನೇ. ಅನ್ಯ ಜನರ ಸಂಪ್ರದಾಯಗಳವು. ಇವತ್ತು ನಾವು ದೇವ ಜನರು ಅವುಗಳನ್ನ ಫಾಲೋ ಮಾಡೋದಲ್ಲ, ಅನ್ಯಾಚಾರಗಳನ್ನ ಫಾಲೋ ಮಾಡೋದಲ್ಲ. ಈಗ ದೇವರು ಇವುಗಳನ್ನ ಮಾಡಿ ಅಂತ ಯಾವ್ದು ಹೇಳಿದನೋ ಅದನ್ನ ಮಾಡ್ಬೇಕು ಹೊರತಾಗಿ ಯಾವುದ್ರ ಬಗ್ಗೆ ಅದ್ರ ಪ್ರಸ್ತಾಪನೆ ಇಲ್ವೋ ಅದನ್ನ ನಾನು ಮಾಡ್ತೀನಿ ಅಂತಂದ್ರೆ ದೇವರು ಅದನ್ನ ಹೇಗೆ ಪುರಸ್ಕರಿಸ್ತಾನೆ? ಅದನ್ನ ಮಾಡ್ಬೇಕು. ದೇವರು ಹೇಳಿದಂಥವುಗಳು ಮಾಡಬೇಕಾದಂಥವುಗಳು ಬಹಳಷ್ಟಿದಾವೆ. ಅವುಗಳನ್ನ ಪಕ್ಕಕ್ಕಿಟ್ಟುಬಿಟ್ಟು ದೇವರು ಅದ್ರ ಬಗ್ಗೆ ಮಾತಾಡದೇ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಅತಿ ವಿಜೃಂಭಣೆಯಿಂದ ದುಂದೌತಣದಿಂದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ದೇವರು ಆ ರೀತಿ ಉದ್ದೇಶ ಮಾಡಿದ್ದಲ್ಲ. ದೇವರು ಯಾವ್ದು ರೀತಿ ಉದ್ದೇಶ ಮಾಡಿದ್ದಾನೆ ಅಂತಂದ್ರೆ, ತನ್ನ ನಾನಾ ವಿಧವಾದಂತ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನ ಉದ್ದೇಶಿಸಿದ್ದನು ಅಂತ ಹೇಳ್ತಾನೆ. ಪ್ಲಾನ್ ಆತೊಂದು ಜ್ಞಾನ ಅನ್ನುವಂಥದ್ದು ಎಲ್ಲಿಂದ್ರೆ ಸಭೆ ಮುಖಾಂತರ ಹೊರಡಬೇಕು ಅಂತೇಳಿ. ಸೊ ಹಾಗಾಗಿ ಎಫೆಸ ಪತ್ರಿಕೆಯ 6 ಅಧ್ಯಾಯಗಳಲ್ಲಿ 1ರಿಂದ 3 ಅಧ್ಯಾಯಗಳಲ್ಲಿ ನಾವು ಏನ್ ಕಾಣ್ತೀವಿ ಅಂತಂದ್ರೆ, ದೇವರು ಸಭೆಗೆ ಕೊಟ್ಟಂತ ಒಂದು ಉನ್ನತವಾದಂತ ಸ್ಥಿತಿಯನ್ನು ನಾವು ಕಾಣ್ತೀವಿ. ಇನ್ನು 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಏನ್ ಕಾಣ್ತೀವಿ ಅಂತಂದ್ರೆ, ಸಭೆಯ ಜವಾಬ್ದಾರಿಗಳು ಅಂತ ಹೇಳಿ, ರೆಸ್ಪಾನ್ಸಿಬಿಲಿಟಿ, ಸಭೆಯ ಜವಾಬ್ದಾರಿಗಳು. ಸಭೆ ಆಯ್ತು, ನಾವು ಈಗ ದೀಕ್ಷಾಸ್ಥಾನ ತಗೊಂಡಿದ್ದೀವಿ ಕ್ರಿಸ್ತನಲ್ಲಿ ಸೇರುವುದಕ್ಕೆ, ನಾವು ಇವಾಗ ಕ್ರಿಸ್ತನ ದೇಹವಾಗಿದ್ದೀವಿ, ಕ್ರಿಸ್ತನು ಈ ಸಭೆಗೆ ಶಿರಸ್ಸಾಗಿದ್ದಾನೆ. ಮತ್ತೆ ಇದ್ರ ರೆಸ್ಪಾನ್ಸಿಬಿಲಿಟಿ ಏನು? ಜವಾಬ್ದಾರಿ ಏನು? ಇವಾಗ ಜವಾಬ್ದಾರಿ ಇದಾವೆ. ಆ ಜವಾಬ್ದಾರಿಗಳು ಏನನ್ನೋದನ್ನ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಿಂದ ಹಿಡಿದು 6ನೇ ಅಧ್ಯಾಯದವರೆಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ, ಸಮಾಧಾನದಿಂದ ಕೂಡಿದಂತಹ ಸಹವಾಸ ಬಹಳ ಮುಖ್ಯ ಅಂತ ಸಭೆಯಲ್ಲಿ. ಯಾವಾಗ ಸಮಾಧಾನವಿಲ್ಲದಂತಹ ಸಹವಾಸ ಏರ್ಪಡ್ತದೋ ಸಭೆ ಏನಾಗ್ತದೆ ಅಂತಂದ್ರೆ ಒಡೆದೋಗ್ತದೆ ಅಂತ ಹೇಳ್ತಾರೆ. ಸಭೆ ಇಬ್ಬಾಗ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನು ಬಹಳ ಚಂದವಾಗಿ ಹೇಳ್ತಾನೆ, ಯಾವ ರಾಜ್ಯವಾಗಲಿ ಕುಟುಂಬವಾಗಲಿ ಅಲ್ಲಿ ಭೇದ ಹುಟ್ಟಿದ್ರೆ ಅದೇನಾಗುತ್ತೆ? ಅದು ಎರಡಾಗುತ್ತೆ ಅಂತ ಹೇಳ್ತಾನೆ, ಅದು ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭೆ ಅಂತಕ್ಕಂಥದ್ದು ದೇವರ ಅನಾದಿ ಸಂಕಲ್ಪದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದಂತ ಒಂದು ಭಾಗವಾಗಿರೋದ್ರಿಂದ ಸಭೆ ವಿಷಯದಲ್ಲಿ, ಸಭೆಯ ಸಹವಾಸ ವಿಷಯದಲ್ಲಿ ಪ್ರತಿಯೊಬ್ಬರು ಕೂಡ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಅದಕ್ಕೆ ಕೀರ್ತನೆಗಳ ಗ್ರಂಥ 133ನೇ ಕೀರ್ತನೆಯಲ್ಲಿ ಹೇಳ್ತದೆ ಏನಂತಂದ್ರೆ, ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಫೆಲೋಶಿಪ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಅಂತ ಅರ್ಥ. ಆ ಫೆಲೋಶಿಪ್ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಸಮಾಧಾನದಿಂದ ಕೂಡಿದಂತ ಸಹವಾಸ ನಮ್ಮಲ್ಲಿ ಬರ್ಲಿಕ್ಕೆ ಅಸಾಧ್ಯ ಆಗತ್ತೆ. ಒಂದ್ ವೇಳೆ ಕೂಡಿ ಬಂದ್ರು ಕೂಡ ಆ ಸಹವಾಸ ಹೇಗಿರ್ಬೇಕಂದ್ರೆ ಸಮಾಧಾನದಿಂದ ಕೂಡಿದಂತ ಒಂದು ಸಹವಾಸ ಆಗಿರ್ಬೇಕು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ
ಮೊದಲನೇ ಅಧ್ಯಾಯ 10ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 10ನೇ ವಚನದಲ್ಲಿ, ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ಅಂತ ಹೇಳ್ತೀನಿ. ಅಂದ್ರೆ ಸಮಾಧಾನದಿಂದ ಕೂಡಿದಂತ ಸಹವಾಸ ಹೇಗಿರುತ್ತೆ ಅಂತಂದ್ರೆ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವೂ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದ್ರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆ ಮನೆಯವರಿಂದ ನನಗೆ ತಿಳಿದು ಬಂತು. ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೋಲೋಸನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ಏನಾಗಿದೆ ಇಲ್ಲಿ? ಡಿವಿಷನ್ಸ್ ಬಂದ್ಬಿಟ್ಟಿದ್ದಾವೆ. ಎಲ್ಲಿ? ಸಭೆಯಲ್ಲಿ ಪಕ್ಷಪಾತಗಳು, ಡಿವಿಷನ್ಸ್ಗಳು, ಭೇದಗಳು. ಒಬ್ಬರನ್ನ ಕಂಡ್ರು ಒಬ್ರಿಗೆ ಆಗ್ತಾ ಇಲ್ಲ. ಹೊರಗಡೆ ಮಾತ್ರ ಎಲ್ಲರೂ ಚರ್ಚು ಅಂತ ಪರಿಗಣಿಸಲ್ಪಡ್ತಾ ಇದ್ವಿ. ಆದ್ರೆ ಒಳಗಡೆ ಇವ್ರು ಈ ಗ್ರೂಪಿಸಮು, ಇವ್ರ ಕಡೆಯವರು, ಇವ್ರ ಫೇವರಿಸಮು. ಇದು ಸಮಾಧಾನದಿಂದ ಕೂಡಿದಂತ ಸಹವಾಸ ಅಲ್ಲ. ಸೊ ಹಾಗಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಅಪೊಸ್ತಲನಾದಂತ ಪೌಲ್ ಹೇಳ್ತಕ್ಕಂತ ಬಹಳ ಗಂಭೀರವಾದ ಮಾತೇನಪ್ಪ ಅಂತಂದ್ರೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ ಅಂತ ಹೇಳ್ತಾನೆ. ಅಂದ್ರೆ ಈ ಸಮಾಧಾನದ ಸಹವಾಸ ನಮ್ಮಲ್ಲಿ ಏರ್ಪಾಡಾಗ್ಬೇಕಂತಂದ್ರೆ ಅದಕ್ಕೆ ಸಹಾಯ ಯಾರು ಮಾಡ್ತಾರಂತೆ? ಪರಿಶುದ್ಧಾತ್ಮನು ಕೂಡ ಸಹಾಯ ಮಾಡ್ತಾನಂತೆ. ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರೋದಕ್ಕೆ ಯಾವಾಗ ಸಾಧ್ಯ? ನಮ್ಮೆಲ್ಲರೂ ಸಮಾಧಾನದ ಒಂದು ಸಹವಾಸ ಇರೋದಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ಪರಿಶುದ್ಧಾತ್ಮನಿಂದ ಉಂಟಾಗುವಂತ ಒಂದು ಐಕ್ಯತೆ ಇದ್ದಾಗ ಮಾತ್ರ, ನಮ್ಮೆಲ್ಲರ ನಂಬಿಕೆ ಒಂದಾಗಿದ್ದಾಗ ಮಾತ್ರ, ನಮ್ಮೆಲ್ಲರ ಭರವಸೆ ಒಂದಾಗಿದ್ದಾಗ ಮಾತ್ರ, ನಮ್ಮೆಲ್ಲರ ಮಾತು ಒಂದಾಗಿದ್ದಾಗ ಮಾತ್ರ, ನಮ್ಮೆಲ್ಲರ ವಿಶ್ವಾಸ ಒಂದಾಗಿದ್ದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ನಾವೆಲ್ಲರೂ ಐಕ್ಯವಾಗಿರ್ತೀವಿ. ಇವತ್ತು ತುಂಬಾ ಜನರು ನಾವೆಲ್ಲರೂ ಐಕ್ಯವಾಗಿರೋಣ ಅಂತ ಹೋರಾಟಗಳೆಲ್ಲ ಮಾಡ್ತಾರೆ. ಕ್ರೈಸ್ತರ ಮೇಲೆ ದಾಳಿ ಆದಾಗ, ಕ್ರೈಸ್ತರ ಮೇಲೆ ವಿರೋಧಗಳು ಬಂದಾಗ, ಯಾವುದು ಡಿನಾಮಿನೇಷನ್ ಅನ್ನುವಂತ ಭೇದ ಭಾವಗಳಿಲ್ಲದೆ ನಾವೆಲ್ಲರೂ ಬನ್ನಿ ಹೋಗೋಣ ಒಟ್ಟಿಗೆ ಅಂತ ಹೇಳ್ತಾರೆ. ಆದ್ರೆ ಬರೀ ಅಂತಾರಷ್ಟೇನೆ ಬರ್ತಾರೆ. ಆದ್ರೆ ಒಳಗಡೆ ಯಾವುದು ಕೂಡ ಸಮಾಧಾನದ ಒಂದು ಸಹವಾಸ ಇರೋದಿಲ್ಲ ಅಲ್ಲಿ. ನೀವು ಆ ಚರ್ಚವರು, ನೀವು ಈ ಚರ್ಚವರು, ನಿಮ್ ನಂಬಿಕೆ ಅದು, ನಮ್ ನಂಬಿಕೆ ಇದು, ನೀವು ಕ್ರಿಸ್ಮಸ್ ಮಾಡ್ತೀರಿ, ನಾವು ಕ್ರಿಸ್ಮಸ್ ಮಾಡಲ್ಲ, ನೀವು ವಾರದ ಮೊದಲ ದಿವಸ ರೊಟ್ಟಿ ಮುರಿತೀರಿ, ನಾವು ತಿಂಗಳಿಗೊಂದ್ಸರಿ ಮುರಿತೀವಿ, ನಾವು ತಿಂಗಳಿಗೊಂದ್ಸರಿ ಕಾಣಿಕೆ ಕೊಡ್ತೀವಿ, ನಾವು ವಾರ ಕಾಣಿಕೆ ಕೊಡ್ತೀವಿ. ಏನಾಗಿದೆ ಇಲ್ಲೆಲ್ಲ? ಫುಲ್ ಭೇದ ಭಾವಗಳು. ಯಾಕೆ ಇವೆಲ್ಲ? ಯಾಕೆಂತಂದ್ರೆ ಪವಿತ್ರಾತ್ಮನಿಂದ ಉಂಟಾಗುವಂತ ಐಕ್ಯತೆ ಏನಿಲ್ಲ ನಮ್ಮಲ್ಲಿಲ್ಲ. ಅಂದ್ರೆ ಐಕ್ಯತೆ ಯಾವಾಗ ಬರ್ತದೆ? ಸಮಾಧಾನದಿಂದ ಕೂಡಿದಂತ ಸಹವಾಸದ ಒಂದು ಐಕ್ಯತೆ ಯಾವಾಗ ಬರ್ತದೆ ಅಂತಂದ್ರೆ ಬೋಧನೆ ಒಂದಾಗಿದ್ದಾಗ ಮಾತ್ರ. ಬೋಧನೆ ಒಂದಾಗಿದ್ದಾಗ ಸಹವಾಸ ಏನಾಗಿರ್ತಂದ್ರೆ ಸಮಾಧಾನದಿಂದ ಕೂಡಿದಂತ ಸಹವಾಸ ಆಗಿರ್ತದೆ. ಬೋಧನೆ ಒಂದಾಗಿಲ್ಲ ಅಂತಂದ್ರೆ ಅದು ಐಕ್ಯವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಹಾಗಾಗಿ ಸಹವಾಸ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಏನಂತಂದ್ರೆ ಸಮಾಧಾನದಿಂದ ಕೂಡಿದಂತ ಸಹವಾಸ ಆಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಏನಾಗ್ಬೇಕು? ನೀವು ಆಸಕ್ತರಾಗಿರ್ಬೇಕು ಅಂತ ಹೇಳ್ತಾರೆ. ಆಸಕ್ತರಾಗಿರ್ಬೇಕು. ಸಮಾಧಾನದ ಸಹವಾಸದಲ್ಲಿ ಮುಂದುವರಿಯೋದಕ್ಕೆ ಒಬ್ರಿಗೊಬ್ಬರು ಆಸಕ್ತರಾಗಿರ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂತ ಸಂದರ್ಭದಲ್ಲಿ ಆತನ ಹೇಳ್ತಕ್ಕಂಥ ವಿಶೇಷವಾದಂತ ಮಾತನ್ನ ಯೋಹಾನ್ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಯೋಹಾನ್ ಬರೆಸುವಾರ್ತೆ 17ನೇ ಅಧ್ಯಾಯ 20-21ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ, ಯಾರಿಗೋಸ್ಕರ ಮಾತ್ರವಲ್ಲದೆ? ಅಪೊಸ್ತಲರು ಇದಾರಲ್ಲ, ಅಪೊಸ್ತಲರು, ಅವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ, ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೀ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ. ಯಾರು ಒಂದಾಗಿರ್ಬೇಕು? ಅಪೊಸ್ತಲರೆಲ್ಲರೂ ಕೂಡ ಒಂದಾಗಿರ್ಬೇಕು. ಅಪೊಸ್ತಲರ ಬೋಧನೆಯನ್ನು ಕೇಳುವಂತವ್ರು ಕೂಡ ಏನಾಗಿರ್ಬೇಕು? ಒಂದಾಗಿರ್ಬೇಕಂತಲೂ ತಂದೆಯೇ. ನೋಡಿ, ಯೂನಿಟಿ, ಸಹವಾಸ, ಸಮಾಧಾನದಿಂದ ಕೂಡಿದಂತಹ ಒಂದು ಸಹವಾಸ ಇರಬೇಕಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರೋ ಪ್ರಕಾರ ಅವರೂ ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನ ಮಾಡಿದಂತ ಪ್ರಾರ್ಥನೆ ಇದು. 2000 ವರ್ಷಗಳಿಂದ ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಾಗ ಮಾಡಿದಂತ ಪ್ರಾರ್ಥನೆ ಇದೆ. ಇವತ್ತು ನೆರವೇರ್ತಾ ಇದೆಯಾ?
ನೆರವೇರ್ತಾ ಇದೆಯಾ ಬ್ರದರ್? ಇವತ್ತಿಗೆ ಪ್ರಾರ್ಥನೆ ಎಲ್ಲಿ ನೆರವೇರ್ತಾ ಇದೆ? ಅಲ್ಲ, ಈಗ ಎಲ್ಲ ಕ್ರಿಸ್ತನ್ ಸಭೆಗಳಂತ ಇದೀವಿ ಅಂತ ಇಟ್ಕೊಳ್ಳಿ. ಕ್ರಿಸ್ತನ ಸಭೆಗಳಲ್ಲಿ ಭಿನ್ನವಾದ ಬೋಧನೆಗಳಿಲ್ವಾ? ಭಿನ್ನವಾದಂತ ಆಚರಣೆಗಳಿಲ್ವಾ? ಹೆಸರು ಕ್ರಿಸ್ತನ ಸಭೆಗಳಿದಾವೆ ಎಲ್ಲ. ಆದ್ರೆ ಒಂದೊಂದು ಸ್ಥಾನಿಕ ಸಭೆಯಲ್ಲಿ ಒಂದೊಂದು ವಿಧವಾದಂತ ನಂಬಿಕೆ, ಒಂದೊಂದು ವಿಧವಾದಂತ ಆಚರಣೆಗಳು. ಸೊ ಈ ರೀತಿ ಭಿನ್ನ ಭಾವಗಳು, ಭಿನ್ನ ಭೇದಗಳಿದ್ದಾಗ ಸಭೆಯೆಲ್ಲವೂ ಕೂಡ ಒಂದಾಗಿರೋದಕ್ಕೆ ಹೇಗೆ ಸಾಧ್ಯ? ಸೊ ಕಾರಣ ಏನಪ್ಪಾ? ಈ ಸಹವಾಸ ಸಮಾಧಾನದಿಂದ ಕೂಡಿದ್ದಾಗಿರ್ಬೇಕು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಬೋಧನೆ ಒಂದಾಗಿರ್ಬೇಕು ಅಂತ ಅರ್ಥ. ಬೋಧನೆ ಒಂದಾಗಿದ್ದಾಗ ನಂಬಿಕೆಯು ಕೂಡ ಏನಾಗ್ತದೆ? ಒಂದೇ ಆಗಿರುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಯೂದನ ಪತ್ರಿಕೆಯಲ್ಲಿ ಯೂದ ಪತ್ರಿಕೆಯಲ್ಲಿ ವಿಶೇಷವಾದಂತ ಮಾತನ್ನ ನಾವು ಗಮನಿಸ್ತೇವೆ. ಯೂದ ಪತ್ರಿಕೆ 3ನೇ ವಚನದಲ್ಲಿ, ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಅಂತ ಹೇಳ್ತಾನೆ. ಅಂದ್ರೆ ನಮ್ಮೆಲ್ಲರ ನಂಬಿಕೆ ಏನಾಗಿರ್ಬೇಕಂತೆ? ಒಂದಾಗಿರ್ಬೇಕು ಅಂತ ಹೇಳ್ತಾನೆ. ನಂಬಿಕೆ ಯಾವಾಗ ಒಂದಾಗುತ್ತೆ? ಬೋಧನೆ ಒಂದಾಗಿದ್ದಾಗ ನಂಬಿಕೆ ಒಂದಾಗಿರುತ್ತೆ. ಇವತ್ತು ಬೋಧನೆಗಳೇ ಭಿನ್ನ ಭಿನ್ನವಾದಾಗ ನಂಬಿಕೆಗಳು ಕೂಡ ಏನಾಗ್ತವೆ? ಭಿನ್ನ ಭಿನ್ನವಾಗಿರ್ತವೆ. ಸೊ ಹಾಗಾಗಿ ನೀವು ಹೋರಾಡಬೇಕು ಅಂತ ಹೇಳ್ತಾನೆ. ನೀವು ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೆ, ನಂಬಿಕೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತಹ ನಂಬಿಕೆ, ತೆಲುಗುದಲ್ಲಿ ಏನಿದೆ ಅಂತಂದ್ರೆ ಬೋಧನೆ ಅಂತಿದೆ, ಕೊಂಕಣಿಯಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಯೂದ ಪತ್ರಿಕೆ 3ನೇ ವಚನದಲ್ಲಿ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆ ಅಂತ ಕನ್ನಡದಲ್ಲಿದೆ. ತೆಲುಗುದಲ್ಲಿ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತಹ ಬೋಧನೆ ಅಂತಿದೆ. ಕೊಂಕಣಿಯಲ್ಲಿ ಏನಿದೆ? ನಂಬಿಕೆಗೋಸ್ಕರ ನೀವು ಹೋರಾಡ್ರಿ ಅಂತ ಹೇಳ್ತಾನೆ. ಸೊ ಆ ನಂಬಿಕೆ ಹೇಗ್ ಬರ್ತದೆ? ಕೇಳೋದ್ರ ಮುಖಾಂತರ ಅಲ್ವಾ, ಸುಮ್ನೆ ಬರಲ್ಲ ನಂಬಿಕೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ ಅಂತ ಹೇಳ್ತಾನೆ. ಅಂದ್ರೆ ನಂಬಿಕೆ ಬರ್ಬೇಕಂತಂದ್ರೆ ವಾಕ್ಯ ಪ್ರಬೋಧನೆ ಆಗ್ಬೇಕು ಅಂತ ಹೇಳ್ತಾನೆ. ಬೋಧನೆ ಒಂದಾಗಿದ್ದಾಗ ನಂಬಿಕೆ ಬರ್ತದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ಕ್ರಿಸ್ತನ ಪ್ರಾರ್ಥನೆ ನೆರವೇರ್ಬೇಕಂತಂದ್ರೆ ಏನಾಗಿರ್ಬೇಕಂತಂದ್ರೆ ಎಲ್ಲರೂ ಕೂಡ ಅಪೋಸ್ತಲರ ಬೋಧನೆಗೆ ವಿಧೇಯರಾಗಬೇಕು, ಅಪೋಸ್ತಲರ ಬೋಧನೆಯನ್ನ ನಂಬಬೇಕು. ಆ ಅಪೋಸ್ತಲರ ಬೋಧನೆಗೆ ಅನುಸಾರವಾದಂತಹ ಸಹವಾಸ ಸಂಬಂಧವನ್ನ, ಸಮಾಧಾನವೆಂಬ ಸಹವಾಸವನ್ನ ಹೊಂದಿಕೊಂಡಾಗ ಮಾತ್ರ ಏನಾಗುತ್ತೆ ಅಂದ್ರೆ ಸಮಾಧಾನದ ಸಹವಾಸ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸಹವಾಸ ಸಮಾಧಾನದಿಂದ ಕೂಡಿಲ್ಲ ಅಂತಂದ್ರೆ ಕಾರಣಗಳೇನು? ಕಾರಣಗಳಂದ್ರೆ ನಂಬರ್ 1 ಏನಂತಂದ್ರೆ ವಿಭಜನೆಗಳು ಬರ್ತವೆ. ಸಮಾಧಾನದಿಂದ ಕೂಡಿದಂತ ಸಹವಾಸ ಇಲ್ಲ ಅಂತಂದ್ರೆ ಒಬ್ರಿಗೊಬ್ರು ಏನಾಗಿದೆ, ಅಲ್ಲಿ ಭೇದ ಭಾವಗಳಿದೆ ಅಂತ ಅರ್ಥ. ಭೇದ ಭಾವಗಳಿದ್ದಾಗ ಏನಾಗುತ್ತೆ ಅಂತಂದ್ರೆ ವಿಭಜನೆಗಳು ಬರ್ತವೆ ಅಂತ ಹೇಳ್ತಾರೆ. ವಿಭಜನೆಗಳು ಬಂದಾಗ ಆ ವಿಭಜನೆಗೆ ಕಾರಣ ಯಾರು ಅಂತಂದ್ರೆ ಸೈತಾನನು ಕಾರಣನಾಗಿರ್ತಾನೆ. ವಿಭಜನೆಗೆ ಕಾರಣ ಯಾರಂತಂದ್ರೆ ಸೈತಾನನು. ಆ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ ದೇವರ ಮತ್ತು ಯೇಸು ಕ್ರಿಸ್ತನ ಮತ್ತು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡಿ ಏನ್ ಮಾಡ್ತಾನೆ? ವಿಭಜನೆಗಳನ್ನ ಉಂಟು ಮಾಡ್ತಾನೆ. ಸೈತಾನ್ ಏನ್ ಮಾಡ್ತಾನೆ? ವಿಭಜನೆ ಮಾಡ್ತಾನೆ. ದೇವರಿಗೂ ಯೇಸು ಕ್ರಿಸ್ತನಿಗೂ ಮತ್ತು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಕೆಲಸ ಮಾಡೋದ್ರಿಂದ ಸೈತಾನನು ಏನ್ ಮಾಡ್ತಾನೆ ಅಂತಂದ್ರೆ ವಿಭಜನೆಗೆ ಕಾರಣನಾಗ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಬೋಧನೆಗಳು ಒಂದಾಗಿದ್ದಾಗ ನಂಬಿಕೆ ಕೂಡ ಒಂದಾಗಿರ್ತದೆ. ನಂಬಿಕೆ ಒಂದಾಗಿದ್ದಾಗ ಸಹವಾಸ ಕೂಡ ಒಂದಾಗಿರ್ತದೆ. ಸಹವಾಸ ಒಂದಾಗಿದ್ದಾಗ ಆ ಸಹವಾಸ ಹೇಗಿರುತ್ತೆ ಅಂತಂದ್ರೆ ಸಮಾಧಾನದಿಂದ ಕೂಡಿದ ಸಹವಾಸ ಆಗಿರ್ತದೆ ಅಂತ ಹೇಳ್ತಾರೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ, 1ನೇ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನದಲ್ಲಿ, ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ, ಯಾಕೆಂದ್ರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆಯೇ ಹೊರತು ಮೇಲಾಗುವುದಿಲ್ಲ. ಹೇಗೆಂದ್ರೆ ಮೊದಲನೇದ್ದು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ ಅಂತ ಹೇಳ್ತೀನಿ. ಅಂದ್ರೆ ಇಲ್ಲಿ ಏನಿದು? ಚರ್ಚ್ ಇದು ಕೂಡಿ ಬರ್ತಾ ಇದೆ. ಕೂಡಿ ಬಂದಾಗ ಏನಾಗ್ತಾ ಇದೆ? ಇಲ್ಲಿ ಭೇದಗಳು ಕಂಡು ಬರ್ತಾ ಇದೆ. ಭೇದಗಳು ಯಾವಾಗ ಕಂಡು ಬರ್ತಾ ಇದೆ ಅಂತಂದ್ರೆ, ಇವರು ಒಂದು ಕ್ಯಾಟಗರಿ ಅವರು, ಇವರು ಒಂದು ಹಂತದವರು, ಇವರು ಒಂದು ಸ್ಥಿತಿಯವರು, ಇವರು ಒಂದು ಸ್ಥಿತಿಯವರು. ಇಲ್ಲಿ ಏನಾಗ್ತದೆ? ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಎಲ್ಲಿ ಇದು? ಚರ್ಚಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹಿಂಗಿರಬಾರ್ದು ಅಂತ ಹೇಳ್ತಾನೆ.
ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವಂತಹ ಐಕ್ಯಬದ್ಧದಿಂದ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂತ ಹೇಳ್ತಾರೆ. ನಮ್ಮೆಲ್ಲರ ಬೋಧನೆ ಒಂದಾಗಿರಬೇಕು, ನಮ್ಮೆಲ್ಲರ ವಿಶ್ವಾಸ ಒಂದಾಗಿರಬೇಕು. ನಾವೆಲ್ಲರೂ ಕೂಡ ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಅಂಗಾಂಗಗಳು ಅನ್ನುವಂತ ಒಂದು ಆಲೋಚನೆ ನಮಗಿದ್ದಾಗ ಸಹವಾಸ ಸಮಾಧಾನವಾಗಿರ್ತದೆ ಅಂತ ಹೇಳ್ತಾರೆ. ಸಹವಾಸ ಸಮಾಧಾನ ಆಗಿರ್ತದೆ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದೇ ನಂಬಿಕೆಯಲ್ಲಿ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ನಾವೆಲ್ಲರೂ ಸಮಾಧಾನವಾಗಿರ್ತೀವಿ. ಡಾಕ್ಟ್ರಿನ್ ಒಂದಾಗಿದ್ದಾಗ ಏನಾಗಿರ್ತದೆ, ಸಮಾಧಾನವಾಗಿರ್ತೀವಿ ನಾವು. ಸೊ ಡಾಕ್ಟ್ರಿನ್ ಬೇರೆ ಬೇರೆ ಆಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಅಸಮಾಧಾನಗಳು ಬರಕ್ ಸ್ಟಾರ್ಟ್ ಆಗ್ಬಿಡ್ತವೆ. ಸೊ ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯದಲ್ಲಿ ಇಲ್ಲಿ ಅನಧಿಕೃತವಾದಂತ ಬೋಧನೆಯಿಂದ ಏನಾಗ್ತದೆ, ಡಿವಿಷನ್ಸ್ಗಳಾಗ್ತದೆ. ಅಧಿಕೃತವಾದ ಬೋಧನೆ ಅಲ್ಲ ಇದು. ಅಪೊಸ್ತಲರಿಂದ ಅಧಿಕೃತವಾದಂತ ಬೋಧನೆ ಹೊರಗೋಗ್ತಾ ಇಲ್ಲ. ಅನಧಿಕೃತವಾಗಿ ಆ ಬೋಧನೆ ಪ್ರಚುರ ಆಗುತ್ತಿರುವುದರಿಂದ ಅಲ್ಲಿ ಭೇದಗಳು ಉಂಟಾಗ್ತಾ ಇದ್ದಾವೆ ಅಂತ ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯ 1ರಿಂದ 22ನೇ ವಚನದವರೆಗೂ ನೀವು ಓದಿ. 22ನೇ ವಚನದಿಂದ ಆಗ ಅಪೊಸ್ತಲರು 22ನೇ ವಚನ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯ 22ನೇ ವಚನ, ಆಕ್ಟ್ಸ್ ಚಾಪ್ಟರ್ 15 ವರ್ಸ್ 22 ಅಲ್ಲಿ ಆಗ ಅಪೊಸ್ತಲರು ಸಭೆ ಹಿರಿಯರು ಸರ್ವಸಭೆಯ ಸಮ್ಮತಿಯಿಂದ ತಮ್ಮಲ್ಲಿ ಕೆಲವರನ್ನು ಆರಿಸಿಕೊಂಡು ಪೌಲ ಬಾರ್ನಬರ ಜೊತೆಯಲ್ಲಿ ಅಂತಿಯೋಕ್ಯಕ್ಕೆ ಕಳುಹಿಸುವುದು ಯುಕ್ತವೆಂದು ತೀರ್ಮಾನಿಸಿದರು. ಆದ ಕಾರಣ ಸಹೋದರರಲ್ಲಿ ಮುಖ್ಯರಾಗಿದ್ದ ಬಾರ್ಸಬ್ಬನೆನಿಸಿಕೊಳ್ಳುವ ಯೂದನನ್ನು ಸೀಲನನ್ನು ಆರಿಸಿಕೊಂಡು ಅವರ ಕೈಯಲ್ಲಿ ಬರೆದು ಕೊಟ್ಟಿದ್ದೇನೆಂದರೆ, ಸಹೋದರರಾಗಿರುವ ಅಪೊಸ್ತಲರು ಹಿರಿಯರು ಅಂತಿಯೋಕ್ಯ ಸಿರಿಯ ಕಿಲಿಕ್ಯ ಸೀಮೆಗಳಲ್ಲಿ ವಾಸಿಸುವ ಅನ್ಯ ಜನರೊಳಗಿಂದ ಸಹೋದರರಾದವರಿಗೆ ಮಾಡುವ ವಂದನೆ. 24ನೇ ವಚನ ಬಹಳ ಇಂಪಾರ್ಟೆಂಟು. ಅದಾಗಿ ನಮ್ಮೊಳಗಿಂದ ಹೋದ ಕೆಲವರು ನಮ್ಮಿಂದ ಏನೂ ಅಪ್ಪಣೆ ಹೊಂದದೆ ಅಂತ ಹೇಳ್ತಾನೆ ನೋಡಿ. ಅದಾಗಿ ನಮ್ಮೊಳಗಿಂದ ಹೋದ ಕೆಲವರು ನಮ್ಮಿಂದ ಏನೂ ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನ ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆಂಬುದನ್ನು ಕೇಳಿದ್ದರಿಂದ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಬೋಧನೆ ಹೊರಗೋಗಿದೆ ಅಂತೆ. ಎಲ್ಲಿಂದ ಹೋಗಿರೋದು? ಅವರೊಳಗಿಂದ, ನಮ್ಮ ಓದುವವರೊಳಗಿಂದ ಹೋಗಿದೆ. ಅದು ಅಪೊಸ್ತಲರಿಂದ ಅಪ್ರೂವ್ ಆಗಿದಂತ ಬೋಧನೆ ಅಲ್ಲ. ಅದು ನಮ್ಮೊಳಗಿಂದ ಬಂದಂತವರು ಏನ್ ಮಾಡ್ತಾ ಇದ್ದಾರೆ, ಬಹಳ ಚಂದ ಗಮನಿಸಿ. ನಮ್ಮಿಂದ ಏನೂ ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ. ಯಾವ ಮಾತುಗಳಿಂದ? ತಮ್ಮ ಮಾತುಗಳಿಂದ. ಅಂದ್ರೆ ಅಪೊಸ್ತಲರ ಬೋಧನೆಯನ್ನು ಹೊರತುಪಡಿಸಿ ತಮ್ಮ ಬೋಧನೆಗಳಿಂದ, ತಮ್ಮ ಸ್ವಕಲ್ಪಿತವಾದಂತಹ ಬೋಧನೆಗಳಿಂದ ಬೋಧಿಸಿ ಇದರ ಮೂಲಕ ಏನಾಗುತ್ತೆ ಅಂತಂದ್ರೆ ವಿಭಜನೆಗಳು ಸ್ಟಾರ್ಟ್ ಆಗ್ತವೆ ಅಂತ ಹೇಳಿ. ಡಿವಿಷನ್ಸ್ ಬರಕ್ಕೆ ಕಾರಣಗಳಿವು ಅಂತ ಹೇಳ್ತಾರೆ. ಈ ಡಿವಿಷನ್ಸ್ ಬಂದಾಗ ಸಮಾಧಾನವಾಗಿರ್ತೀವ? ಸಮಾಧಾನವಾಗಿರಕ್ ಸಾಧ್ಯ ಇಲ್ಲ. ಅಸಮಾಧಾನಗಳು ಇರ್ತವೆ. ಹಾಗಾಗಿ ಸಮಾಧಾನವೆಂಬ ಬಂಧನದಿಂದ ನಾವು ಕಟ್ಟಲ್ಪಟ್ಟವರಾಗಿ ಸಮಾಧಾನದಿಂದ ಕೂಡಿದಂತ ಸಹವಾಸದಲ್ಲಿ ನಾವು ಇರಬೇಕು ಅಂತಂದ್ರೆ ಬೋಧನೆ ಒಂದಾಗಿರ್ಬೇಕು. ಎರಡನೇದ್ದು ನಂಬಿಕೆ ಒಂದಾಗಿರ್ಬೇಕು, ಡಾಕ್ಟ್ರಿನ್ಸ್ ಒಂದಾಗಿರ್ಬೇಕು. ಆ ಡಾಕ್ಟ್ರಿನ್ಸ್ಗಳು, ಬೋಧನೆಗಳು, ನಂಬಿಕೆ ಒಂದಾಗಿಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಪರಿಸ್ಥಿತಿಗಳು ತುಂಬಾ ತುಂಬಾ ಅಪಾಯಕರವಾಗಿರ್ತವೆ. ಹೊರಗಡೆ ಹಲೋ ಹಾಯ್ ಬ್ರದರ್, ಹಲೋ ಬ್ರದರ್ ಅಂತ ಅಂತೀವಿ, ಆದ್ರೆ ಒಳಗಡೆ ಮಾತ್ರ ಒಬ್ಬರ ಮೇಲೆ ಒಬ್ಬರು ಕಕ್ಷ ಭೇದವನ್ನ ಕಾಡ್ತಾ ಇರ್ತೀವಿ, ಶತ್ರುತ್ವವನ್ನ ತೋರ್ಪಡಿಸ್ತಾ ಇರ್ತೀವಿ, ಒಬ್ರಿಗೊಬ್ರು ಹಾನಿಯನ್ನು ಉಂಟು ಮಾಡುವಂತಹ ಆಲೋಚನೆಯನ್ನ ಹೊಂದಿದವರಾಗಿರ್ತೀವಿ ಅಂತಕ್ಕಂಥದ್ದು ಬಹಳ ಬಹಳ ಅಪಾಯಕರವಾದಂತಹ ಸ್ಥಿತಿ. ಪ್ರೇರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 20ನೇ ವಚನದಲ್ಲಿ ಸತ್ಯ ಬೋಧನೆ ಹೇಗಿರುತ್ತೆ ಅಂತಂದ್ರೆ, ಸತ್ಯವಾದ ಬೋಧನೆ ಹೇಗಿರುತ್ತೆ ಅಂತಂದ್ರೆ ಬಹಿರಂಗವಾಗಿರುತ್ತದೆ, ಮುಚ್ಚುಮರೆ ಇರಲ್ಲ ಅಲ್ಲಿ. ಈಗ ನಾವು ಮಾತಾಡ್ತಾ ಇದೀವಿ, ಮಾತಾಡುವಂಥದ್ದನ್ನ ಏನ್ ಮಾಡ್ತಾ ಇದೀವಿ ನಾವು? ರೆಕಾರ್ಡ್ ಮಾಡ್ತಾ ಇದೀವಿ. ರೆಕಾರ್ಡ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀವಿ? ಅದನ್ನ ಸಾರ್ವಜನಿಕ ಕ್ಷೇತ್ರಕ್ಕೆ ಬಿಟ್ಬಿಡ್ತಾ ಇದೀವಿ ನಾವು. ಸತ್ಯ ಯಾವತ್ತು ಹೆಂಗಿರುತ್ತೆ ಅಂತಂದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಹರಿದಾಡ್ತಾ ಇರ್ತದೆ. ಸುಳ್ಳು ಯಾವತ್ತೂ ಕೂಡ ಏನಾಗುತ್ತೆ ಅಂತಂದ್ರೆ ಗುಪ್ತವಾಗಿ ಏನ್ ಮಾಡುತ್ತದು ಕೆಲಸ ಮಾಡ್ತದೆ ಅಂತ ಹೇಳಿ. ಸೊ ಹಾಗಾಗಿ ಸತ್ಯ ಬೋಧನೆ ಅನ್ನುವಂಥದ್ದು ಸಾರ್ವತ್ರಿಕವಾಗಿರ್ತದೆ, ಬಹಿರಂಗವಾಗಿ ಬೋಧಿಸುವಂಥದ್ದು ಸತ್ಯ ಬೋಧನೆ. ಅದು ಸತ್ಯವಾದ ಬೋಧನೆ ಯಾವುದಂತಂದ್ರೆ ಬಹಿರಂಗವಾಗಿ ಬೋಧಿಸುವುದು. ಅದಕ್ಕೆ ಯೇಸು ಕ್ರಿಸ್ತನು ಗ್ರೇಟ್ ಕಮಿಷನ್ ಕೊಟ್ಟಿದ್ದಾನೆ. ಏನಂತಂದ್ರೆ ನೀವು ಜಗತ್ತಿಗೆಲ್ಲ ಹೋಗಿ ಏನ್ ಮಾಡ್ಬೇಕು? ಸುವಾರ್ತೆನ ಸರ್ ಎಲ್ಲೋ ಮುಚ್ಚಿ ಅಲ್ಲ, ನೀವು ಮನೆ ಒಳಗಡೆ ಕೇಳಿದ್ದನ್ನ ಏನ್ ಮಾಡ್ಬೇಕು? ಮಾಳಿಗೆ ಮೇಲೆ ನಿಂತ್ಕೊಂಡು ಏನ್ ಮಾಡ್ಬೇಕು? ಸಾರ್ಬೇಕು ಅಂತ ಹೇಳ್ತಾನೆ. ಗುಪ್ತವಾಗಿ ಹೇಳುವಂಥದ್ದಲ್ಲ.
ಸತ್ಯ ಯಾವತ್ತೂ ಕೂಡ ಹೇಗಿರ್ಬೇಕಂತಂದ್ರೆ ಬಹಿರಂಗವಾಗಿ ಸಾರಲ್ಪಡಬೇಕು ಅಂತ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 20ನೇ ವಚನ. ನಾನು ನಿಮಗೆ ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೆ ಹಿಂದೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದೆನು ಅಂತ ಹೇಳ್ತಾರೆ. ಎಲ್ಲೆಲ್ಲಿ? ನಿಮಗೆ ಹಿತಕರವಾದದ್ದನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೆ. ಅಂದ್ರೆ ಏನ್ ಮಾಡ್ತಾ ಇದ್ದೇನೆ? ಮುಚ್ಚುಮರೆ ಇಲ್ಲ, ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸತ್ಯ ಅನ್ನುವಂಥದ್ದು ಹೇಗಿರುತ್ತೆ ಅಂದ್ರೆ, ಸತ್ಯ ಬೋಧನೆ ಹೇಗಿರುತ್ತೆ ಅಂತ ಅದು ಬಹಿರಂಗವಾಗಿರ್ತದೆ ಅಂತ ಹೇಳ್ತಾರೆ. ಸತ್ಯವಾದ ಬೋಧನೆ ಬಹಿರಂಗವಾಗಿರ್ತದೆ. ಸೊ ರಹಸ್ಯವಾಗಿ ಬೋಧಿಸುವುದು ಯಾವುದು ಅಂತಂದ್ರೆ ಅದು ಸುಳ್ಳು ಬೋಧನೆ ಅಂತ ಹೇಳ್ತಾರೆ. ರಹಸ್ಯವಾಗಿ ಬೋಧಿಸುವಂಥದ್ದು ಸುಳ್ಳು ಬೋಧನೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ, ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳೂ ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು ಅಂತ ಹೇಳ್ತಾನೆ. ಹೆಂಗೆ? ಕಳ್ಳತನದಿಂದ ಹುಟ್ಟಿಸುವವರು. ಕಳ್ಳರು ಹೆಂಗ್ ಬರ್ತಾರೆ? ಬಹಿರಂಗವಾಗಿ ಬರ್ತಾರ? ಕದ್ದು ಮುಚ್ಕೊಂಡು ಬರೋದು, ಯಾರು ಕಾಣಿಸ್ಲಾರ್ದಂಗೆ ಬರೋದು. ಒಂದ್ ವೇಳೆ ಸಿಕ್ಕಾಕೊಂಡ್ರು ಕೂಡ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲಕರವಾದಂತ ರೀತಿಯಲ್ಲಿ ಸಿದ್ಧತೆಗೊಂಡು ಬಂದಿರ್ತಕ್ಕಂಥವ್ರು. ಸೊ ಹಾಗಾಗಿ ಸುಳ್ಳು ಬೋಧನೆ ಹೇಗಿರುತ್ತೆ ಅಂತಂದ್ರೆ, ಕಳ್ಳತನದಿಂದ ಮತಭೇದಗಳನ್ನ, ನಾಶಕರವಾದ ಮತಭೇದಗಳನ್ನ ಕಳ್ಳತನದಿಂದ ಹುಟ್ಟಿಸುವವರು ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವವರು ಆಗಿದ್ದು ಅಂತ ಹೇಳಿದ್ರೆ, ಇದು ರಹಸ್ಯವಾಗಿ ಬೋಧಿಸುವಂಥದ್ದು. ಇದು ಸುಳ್ಳು ಬೋಧನೆ. ಸೊ ಈ ಸುಳ್ಳು ಬೋಧನೆಗಳಿಂದ ಏನಾಗ್ತದಪ್ಪ ಅಂತಂದ್ರೆ, ಸಮಾಧಾನದಿಂದ ಕೂಡಿದಂತ ಸಹವಾಸ ಇರಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ವಿಷಯವನ್ನ ಗಮನಿಸಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನದಿಂದ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ, ಇದೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. 17 ವಚನ ಬಹಳ ಇಂಪಾರ್ಟೆಂಟ್. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರ್ರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡೆದ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡ್ರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭೆಯ ಹಿರಿಯರು ಅಂದ್ರೆ, ಇನ್ನು ಸ್ಥಾನಿಕ ಸಭೆಯಲ್ಲಿ ಸಭೆಯ ಹಿರಿಯರು ಇನ್ನು ಬಂದಿಲ್ಲ. ಒಂದು ವೇಳೆ ಸ್ಥಾನಿಕ ಸಭೆಯಲ್ಲಿ ಸಭೆ ಹಿರಿಯರು ಬಂದಾಗ ನಾವೇನ್ ಮಾಡ್ಬೇಕಂತಂದ್ರೆ, ಸಭಾ ನಾಯಕರ ಮಾತನ್ನು ನಾವು ಕೇಳಬೇಕಾಗತ್ತೆ. ಅವ್ರ ಮಾತು ಯಾಕೆ ಕೇಳ್ಬೇಕಂತಂದ್ರೆ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಮ್ಮ ಆತ್ಮಗಳನ್ನ ಅವರು ಕಾಯುವವರಾಗಿದ್ದಾರೆ. ಹಾಗಾಗಿ ಸಭೆ ಒಂದು ಸಮಾಧಾನಕರವಾದಂತಹ ಸಹವಾಸದಲ್ಲಿ ಇರಬೇಕಂತಂದ್ರೆ ಈ ಒಂದು ಸ್ಥಿತಿಗೆ ಸ್ಥಾನಿಕ ಸಭೆಗಳು ಏನಾಗಬೇಕು? ಬೆಳಿಬೇಕು ಅಂತ ಹೇಳ್ತಾರೆ. ಸಭೆಯಲ್ಲಿ ಹಿರಿಯರು ಬರಬೇಕು. ಸಭೆಯಲ್ಲಿ ಹಿರಿಯರು ಬಂದಾಗ ಆ ಸಭೆ ಒಂದು ತಾರ್ಕಿಕವಾದಂತಹ ಒಂದು ಹಂತವನ್ನ ಅದು ಮುಟ್ಟಿದೆ ಅಂತ ಅರ್ಥ. ಹಾಗಾಗಿ ಸಮಾಧಾನದಿಂದ ಕೂಡಿದಂತಹ ಸಹವಾಸ ಬಹಳ 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 ಇಂಪಾರ್ಟೆಂಟ್. ಸೊ ಸಭೆಯಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, ಸಭೆಯಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ವಾಕ್ಯಕ್ಕೆ ವಿರುದ್ಧವಾದಂತ ಒಂದು ಕಾರ್ಯಕ್ರಮಗಳು ನಡೆದುವಂತಾಗ್ಲಿ, ಅವಾಗ ಏನ್ ಮಾಡ್ಬೇಕು? ಅದನ್ನು ತಿದ್ದುವಂತಹ ಒಂದು ಸಿಸ್ಟಮ್ ಕೂಡ ದೇವರಿಟ್ಟಿದ್ದಾನೆ. ಸಿಸ್ಟಮ್ ತಿದ್ದಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನೇ ಒಂದು ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ. ತಪ್ಪು ಮಾಡಿದೆ, ನಾನು ಈ ಸ್ಥಾನಿಕ ಸಭೆಯಲ್ಲಿ ಒಬ್ಬ ಸೇವಕನಾಗಿ ಅಥವಾ ಒಬ್ಬ ಸದಸ್ಯನಾಗಿ ನಾನು ಇದ್ದೀನಿ. ನಾನೊಂದು ತಪ್ಪು ಮಾಡಿದ್ದೀನಿ. ನಾನು ತಪ್ಪು ಮಾಡುವಂಥದ್ದನ್ನು ಸಹೋದರ ರಾಜೇಶ್ ಅವರು ನೋಡಿದ್ದಾರೆ. ಈಗ ರಾಜೇಶ್ ಅವರು ಏನ್ ಮಾಡ್ಬೇಕು? ನನಗೆ ಬಂದು ಪರ್ಸನಲ್ ಆಗಿ ನನಗೆ ಹೇಳಬೇಕು, ಬ್ರದರ್ ಸೈಮನ್, ನಾನು ನಿಮ್ಮನ್ನು ತುಂಬಾ ಗೌರವಿಸ್ತಾ ಇದ್ದೀನಿ, ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಸೊ ನೀವು ಆ ರೀತಿ ಅವತ್ತು ಅಲ್ಲಿ ನೀವು ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ಒಬ್ಬ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವಂತಹ ವ್ಯಕ್ತಿಯ ಜೀವನ ಅದು ಅಲ್ಲ. ಸೊ ಹಾಗಾಗಿ ದಯಮಾಡಿ ನಿಮ್ ತಪ್ಪನ್ನು ಏನ್ ಮಾಡಿ ನೀವು ತಿದ್ದುಕೊಳ್ಳಿ ಅಂತ ನಾನು ಏನ್ ಮಾಡ್ಬೇಕು? ಅವ್ರು ನನ್ನನ್ನು ಬಂದು ಪರ್ಸನಲ್ ಆಗಿ ಏನ್ ಮಾಡ್ಬೇಕು? ನನಗೆ ಹೇಳ್ಬೇಕು. ಅವರು ನನ್ನ ತಪ್ಪನ್ನ ನನಗೆ ಮನವರಿಕೆ ಮಾಡ್ಬೇಕು. ಆವಾಗ ನಾನು ಹೌದು ಸಹೋದರ, ತಪ್ಪಾಯ್ತು, ನನಗೆ ಕ್ಷಮಿಸಿ, ಇನ್ನೊಂದ್ಸರಿ ಹಂಗೆ ಮಾಡಲ್ಲ ಅಂತೇಳಿ ನಾನು ಅದನ್ನ ಬಿಟ್ಟೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು? ನಾವಿಬ್ರು ಒಂದಾಗ್ಬಿಡ್ಬೇಕು. ಮತ್ತೆ ಅದನ್ನ ಇನ್ನೊಬ್ರಿಗೆ ಏನ್ ಮಾಡಬಾರ್ದು? ಅದನ್ನ ಹೇಳಕ್ ಹೋಗ್ಬಾರ್ದು. ಅದೇ ಪರಿಸ್ಥಿತಿಯಲ್ಲಿ ನೀನೇನ್ರಿ ನಮ್ಗೆ ಹೇಳೋದು? ನೀವೇನ್ರಿ ನನ್ಗೆ ಹೇಳೋದು? ನನ್ನ ಇಷ್ಟ ರೀ, ನಾನು ಬಂದಂಗೆ ಮಾಡ್ತೀನಿ, ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ ಅಂತ ನಾನು ಅಂದಂತ ಇಟ್ಕೊಳ್ಳಿ.
ಅವಾಗ ಸಹೋದರ ಏನ್ ಮಾಡ್ಬೇಕು, ಇನ್ನೊಬ್ಬರನ್ನ ಏನ್ ಮಾಡ್ಬೇಕು, ಸಾಕ್ಷಿಗೋಸ್ಕರ ಕರ್ಕೊಂಡು ಹೋಗ್ಬೇಕು. ಒಬ್ಬರಿಗಿಂತ ಇಬ್ಬರು ಸಾಕ್ಷಿ ಅವರು. ಆಗ್ಲೂ ಅವ್ರ ಮಾತು ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಆ ವ್ಯಕ್ತಿ ಯಾರ ಮಾತನ್ನ ಗೌರವಿಸ್ತಾನೆ, ಯಾರ ಮಾತನ್ನ ಆತನು ರೆಸ್ಪೆಕ್ಟ್ ಮಾಡ್ತಾನೋ ಅವ್ರನ್ನೂ ಕರ್ಕೊಂಡೋಗಿ ಏನ್ ಮಾಡ್ಬೇಕು, ಹೇಳಿಸ್ಬೇಕು. ಆಗ್ಲೂ ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಏನ್ ಹೇಳ್ಬೇಕು, ಸಭೆಗೆ ಹೇಳ್ಬೇಕು, ಸಭೆಯಿಂದ ನಿರ್ಧಾರ ತಗೋಬೇಕು ಅಂತ. ಅಂದ್ರೆ ಒಂದು ತಪ್ಪು ಮಾಡಿದಾಗ, ಒಂದಿಷ್ಟು ಅಸಮಾಧಾನ ಬಂದಾಗ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳುವಂತ ಒಂದು ಸಿಸ್ಟಮ್ ಅನ್ನ ದೇವ್ರು ಏನ್ ಮಾಡಿದಾನೆ, ಗ್ರಂಥದಲ್ಲಿ ಬರೆಸಿಟ್ಟಿದ್ದಾನೆ. ಮತ್ತೊಂದು ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ ಈ ವಿಷಯನ ನಾವು ಗಮನಿಸ್ತೀವಿ. ಆ ಸಿಸ್ಟಮ್ ಈಗ ಹೇಳಿದಂತ ಎಲ್ಲ ಸಿಸ್ಟಮ್ ಅಲ್ಲಿ ನಾವು ಕಾಣ್ತೇವೆ. ಮತ್ತೊಂದು ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ ಈ ಒಂದೆಲ್ಲ ಸಿಸ್ಟಮ್ ಅನ್ನ ನಾವಲ್ಲಿ ಗಮನಿಸ್ತೇವೆ. ಅದನ್ನ ನೀವು ಮನೇಲಿ ಓದ್ಕೊಡಿ ನಿಧಾನಕ್ಕೆ. ಈಗ ವಚನ 15ನೇ ವಚನದಲ್ಲಿ, ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು ಅಂತ ಹೇಳ್ತಾರೆ. ಸೊ ಇದು ಸಿಸ್ಟಮ್. ಅಂದ್ರೆ ಸಮಾಧಾನಕರವಾದಂತಹ ಸಹವಾಸಕ್ಕೆ ಏನಾದ್ರೂ ಪ್ರಾಬ್ಲಮ್ ಬಂದಾಗ, ಏನಾದ್ರೂ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನ ಏನ್ ಮಾಡ್ಬೇಕು, ಯಾವ ರೀತಿ ಅದನ್ನ ಬಗೆಹರಿಸ್ಬೇಕನ್ನುವಂತ ಸಿಸ್ಟಮ್ ಅನ್ನ ತೋರಿಸ್ಕೊಡ್ತಾ ಇದ್ದಾರೆ. ಆ ಸಿಸ್ಟಮ್ ಪ್ರಕಾರ ಹೋದಾಗ ಏನಾಗುತ್ತೆ ಅಂತಂದ್ರೆ ಆ ಸಮಾಧಾನವೆಂಬ ಒಂದು ಸಹವಾಸ ಹಾಗೇ ಇರ್ತದೆ ಅಂತೇಳಿ. ಈ ಸಿಸ್ಟಮ್ ನಾನು ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಅಸಮಾಧಾನದ ಸಹವಾಸ ಬಂದ್ಬಿಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಕೊರಿಂಥದವರಿಗೆ ಬರದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನದಲ್ಲಿ, ಕೊರಿಂಥದವರಿಗೆ ಬರದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನದಲ್ಲಿ, ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ, ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕ್ಬೇಕು. ಅಂದ್ರೆ ಹೊರಗಿನವರನ್ನು ಕುರಿತು ತೀರ್ಪು ಮಾಡೋದು ಸಭೆಯ ಕೆಲಸ ಅಲ್ಲ, ಅದು ಒಳಗಿರುವವರನ್ನ ತೀರ್ಪು ಮಾಡೋದು ಯಾರ್ದು ಕೆಲಸ, ಅದು ಸಭೆ ಕೆಲಸ ಆಗಿರೋದ್ರಿಂದ ಈ ತೀರ್ಪು ದೇವಜನರಿಗೆ ತಕ್ಕಂತ ರೀತಿಯಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಭೆಯಲ್ಲಿ ಸಮಾಧಾನಕರವಾದಂತಹ ಸಹವಾಸಕ್ಕೆ ಏನಾದ್ರೂ ಸಮಸ್ಯೆ ಬಂದಾಗ, ಏನಾದ್ರೂ ಧಕ್ಕೆ ಆದಾಗ ಆ ಸಮಸ್ಯೆನ ಹೇಗೆ ಪರಿಹರಿಸ್ಕೊಳ್ಬೇಕನ್ನುವಂಥದ್ದನ್ನ ಅಧಿಕಾರ ಯಾರಿಗೆ ಕೊಟ್ಟಿದ್ದಾನೆ, ಸಭೆ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಸಭೆ ಕೊಟ್ಟಿದ್ದಾನೆ. ಆ ಪದ್ಧತಿ ಪ್ರಕಾರ ಆ ಸಮಸ್ಯೆಯನ್ನ ಪರಿಹರಿಸ್ಕೊಳ್ಬೇಕು. ಪರಿಹರಿಸ್ಕೊಂಡು ಸಭೆಯಲ್ಲಿ ಸಮಾಧಾನಕರವಾದಂತ ಸಹವಾಸವನ್ನ, ಆ ವಾತಾವರಣವನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಗ್ರಂಥಕರ್ತ ಹೇಳ್ತಕ್ಕಂಥದ್ದು, ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು, ಒಳಗಿನವರನ್ನು ಕುರಿತು ತೀರ್ಪು ಮಾಡುವವನು ನೀನಲ್ವಾ. ಸೊ ಸಮಸ್ಯೆ ಬಂದಾಗ, ಸಮಾಧಾನ ಸಹವಾಸಕ್ಕೆ ಧಕ್ಕೆ ಬಂದಾಗ ಅದನ್ನ ಹಾಗೆ ಬಿಟ್ಟು ಬಿಡಬಾರ್ದು ಅಂತ ಹೇಳ್ತಾನೆ. ಸಮಸ್ಯೆಗಳು ಬರ್ತವೆ ಸಭೆಯಲ್ಲಿ, ಏನ್ ಮಾಡ್ಬೇಕು, ಅವುಗಳನ್ನ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಅದನ್ನ ಪರಿಹಾರ ಮಾಡ್ಬೇಕು. ಅದನ್ನ ಹಂಗೆ ಬಿಟ್ಕೊಂಡು ಹೋಗ್ಬಾರ್ದು. ಹಂಗೆ ಬಿಟ್ಕೊಂಡು ಹೋದಾಗ ಏನಾಗುತ್ತೆ, ಅದು ಬೆಳೀತಾ 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 ಅದು ಪೂರ್ತಿ ಒಂದು ಅಂಗನೇ ಏನಾಗ್ಬಿಡ್ತದೆ, ಕಟ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಉದಾಹರಣೆಗೆ ಶುಗರ್ ಆಯ್ತು ಅಂತ ಇಟ್ಕೊಳ್ಳಿ, ಶುಗರ್ ಆದವ್ರಿಗೆ ಏನೋ ಒಂದು ಗಾಯ ಆಯ್ತು ಅಂತ ಇಟ್ಕೊಳ್ಳಿ, ಗಾಯನ ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ, ಗಾಯ ದಿನಕ್ಕೆ ಬೆಳೆದು 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 ಅಲ್ಲಿ ಗ್ಯಾಂಗ್ರಿನ್ ಆಗುತ್ತೆ. ಆ ಗ್ಯಾಂಗ್ರಿನ್ ಆದಾಗ ಏನ್ ಮಾಡ್ತಾರೆ, ಇಲ್ಲ ರೀ ಇದ್ರ ಒಂದು ಇನ್ಫೆಕ್ಷನ್ಸ್ ಇಡೀ ಬಾಡಿಗೆ ತಗೊಂಡು ಇಡೀ ಬಾಡಿನೇ ನಷ್ಟ ಆಗುವಂತ ಅವಕಾಶ ಇರೋದ್ರಿಂದ ಈ ಕೈನ ಏನ್ ಮಾಡ್ಬೇಕು, ನಾವು ಇಲ್ಲಿಗೆ ಕಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಆ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಏನಂತಂದ್ರೆ ನೆಗ್ಲೆಕ್ಟೇಷನ್, ನಿರಾಸಕ್ತಿ, ನಿರಾಕರಣೆ, ತಾತ್ಸಾರ. ಸೊ ಹಾಗಾಗಿ ಸಭೆಯಲ್ಲಿ ಸಮಸ್ಯೆಗಳು ಅಂತ ಬಂದಾಗ ಸಮಾಧಾನದಿಂದ ಕೂಡಿದಂತಹ ಸಹವಾಸಕ್ಕೆ ಧಕ್ಕೆ ಆಗುವಂತಹ ಸ್ಥಿತಿಗತಿಗಳು ಏರ್ಪಟ್ಟಾಗ ಸಭೆ ಏನ್ ಮಾಡ್ಬೇಕಂತಂದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಅದನ್ನ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಆಕ್ಷನ್ ತಗೋಬೇಕು. ಆ ರೀತಿ ನಾವು ತಗೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇಡೀ ಒಂದು ಅಂಗನೇ ಏನಾಗುತ್ತೆ, ಕಟ್ ಆಗದ ಅವಕಾಶ ಇರ್ತದೆ. ಒಂದು ಸಮಸ್ಯೆ ಬಂತು, ಪ್ರಾರಂಭದ ಒಂದು ಸಭೆಯಲ್ಲಿ ಒಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ಒಂದು ಸಮಸ್ಯೆ ಬರುತ್ತೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 6ನೇ ಅಧ್ಯಾಯ 1ನೇ ವಚನದಲ್ಲಿ, ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ಆದದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು ಅಂತ ಹೇಳ್ತಾರೆ. ಸೊ ಇಲ್ಲಿ ಸಮಸ್ಯೆ ಬಂತು. ಸಮಸ್ಯೆ ಬಂದಾಗ ಇವರು ಲೇಟ್ ಆಗಿ ಡಿಸಿಷನ್ ತಗೊಂಡ್ರ, ಇಲ್ಲ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಅದನ್ನ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಮುಂದಾಗ್ತಾರೆ ಅವರು ಅಪೊಸ್ತಲರು ಮುಂದಾಗ ಏನ್ ಮಾಡ್ತಾರೆ, ನೋಡ್ರಪ್ಪ ನಿಮ್ಮಲ್ಲೇನೆ
ಅಂದ್ರೆ ಸಮಸ್ಯೆನ ಬಗೆಹರಿಸುವುದಕ್ಕೆ ಆ ಸಮಸ್ಯೆಯ ಒಂದು ಪರಿಹಾರ ಎಲ್ಲಿದೆ? ಒಳಗಡೆನಿದೆ. ಸಭೆ ಒಳಗಡೆ ಇದೆ, ಹೊರಗಿಲ್ಲ. ಸಭೆ ಒಳಗಡೆ ಸಮಸ್ಯೆ ಬಂದಾಗ ಹೊರಗಿನವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನ್ಯಾಯ ಬಗೆಹರಿಸಕ್ಕೆ ಕೂರಿಸಬಾರ್ದು. ಅದು ಬಹಳ ದೊಡ್ಡ ತಪ್ಪು. ಅದು ಯಾಕೆಂತಂದ್ರೆ ನಾವು ಲೋಕಕ್ಕೆ ನ್ಯಾಯ ತೀರ್ಪು ಮಾಡೋರಾಗಿರಲಾಗಿ ಲೋಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು, ಬುದ್ಧಿ, ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ನೀವ್ ಹೇಳಿ ಬುದ್ಧಿ, ನಾವೊಂದು ತಿದ್ದುಕೊಳ್ತೀವಿ, ನೀವ್ ಹೇಳ್ದಂಗೆ ಕೇಳ್ತೀವಿ ಅಂತಂದ್ರೆ ಅದು ತುಂಬಾ ಒಂದು ಕೆಳಹಂತಕ್ಕೆ ಹೋದಂತ ಒಂದು ಸ್ಥಿತಿ. ಅದು ಆತ್ಮ ಸಂಬಂಧವಾದಂತ ಜೀವಿತದಲ್ಲಿ ಬಹಳ ಕೆಳಹಂತಕ್ಕೆ ಹೋದಂತ ಒಂದು ಸ್ಥಿತಿ ಅದು. ಹಾಗಾಗಿ ಹೊರಗಿನವರು ಬಂದು ನಮ್ಮಲ್ಲಿ ತೀರ್ಪಾಡೋದಲ್ಲ. ಸಮಸ್ಯೆ ಬಂದಾಗ ಒಳಗಿನವರೇ ಏನ್ ಮಾಡ್ಬೇಕು? ಅದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಸಭೆ ಯಾರ್ದಿದು? ಲೌಕಿಕವಾದಂತ ಸಂಘ ಅಲ್ಲ ಇದು. ನಾವು 4 ಜನ ಸೇರ್ಬಿಟ್ಟು, ಬ್ರದರ್ ನೀವು ಪ್ರೆಸಿಡೆಂಟ್ ಆಗಿ, ನೀವು ವೈಸ್ ಪ್ರೆಸಿಡೆಂಟ್ ಆಗಿ, ನಾನು ಟ್ರೆಜರರ್ ಆಗ್ತೀನಿ, ನೀವು ಸೆಕ್ರೆಟರಿ ಆಗಿ, ನಾನು ಮೆಂಬರ್ ಆಗ್ತೀನಿ ಅಂತೇಳಿ ಲೌಕಿಕವಾದಂತ ಸಂಘ ಅಲ್ಲ ಇದು. ಇದು ದೇವರ ಅನಾದಿ ಸಂಕಲ್ಪದಲ್ಲಿ ಇರ್ತಕ್ಕಂತಹ ಏಕೈಕ ಸಭೆ. ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ತನ್ನ ನಾನಾ ವಿಧವಾದಂತ ಜ್ಞಾನ ಈಗ ಸಭೆಯ ಮುಖಾಂತರ ಗೊತ್ತಾಗಬೇಕಂತೇಳಿ ದೇವರು ಉದ್ದೇಶಿಸಿದ್ದ. ಇದು ಅಂತ ದೊಡ್ಡ ಉನ್ನತವಾದಂತ ಸ್ಥಾನವನ್ನು ದೇವರು ಸಭೆ ಕೊಟ್ಟಿದ್ದಾನೆ. ಹಾಗಾಗಿ ಸಭೆಯಲ್ಲಿ ಸಮಾಧಾನಕರವಾದಂತಹ ಒಂದು ಸಹವಾಸಕ್ಕೆ ಬರ್ತಕ್ಕಂಥ ಒಂದು ವಿರೋಧಗಳನ್ನ, ಧಕ್ಕೆಗಳನ್ನ, ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೇಕಂತೇಳಿ ಗ್ರಂಥಕರ್ತನ ಹೇಳ್ತಾ ಇದ್ದಾನೆ. ಹಾಗಾಗಿ ಸಭೆಯ ಒಂದು ಸೇವೆಗೆ ನೇಮಿಸಲ್ಪಡಬೇಕಾದ್ರೂ ಕೂಡ ಆ ಸಮಸ್ಯೆನ ಬಗೆಹರಿಸುವುದಕ್ಕೆ ಸಭೆ ಒಳಗಿನವರನ್ನ ಗುರುತಿಸಿ ನೇಮಿಸುವಾಗ ಕೂಡ ಆ ನೇಮಕವಾದಂಥವ್ರನ್ನು ಕೂಡ ನೀವೇನ್ ಮಾಡ್ಬೇಕು? ನೀವು ಪರೀಕ್ಷಿಸಲ್ಪಡಬೇಕು ಅಂತ ಹೇಳ್ತಾನೆ. ನೀವು ನೇಮಕ ಮಾಡ್ತಿರಲ್ವಾ, ಆ ಪರ್ಸನ್ಸ್ ಕೂಡ ಏನ್ ಮಾಡ್ಬೇಕು? ನೀವು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾನೆ. ಪರೀಕ್ಷಿಸಲ್ಪಡಬೇಕು ಅಂತ ಹೇಳಿ ಯಾರ್ಯಾರನ್ನೋ ಕರ್ಕೊಂಡು ನೇಮಿಸೋದಲ್ಲ. ಆ ಕೆಲಸಕ್ಕೆ ಆತನ ಸೂಟೇಬಲ್, ಆ ಕೆಲಸಕ್ಕೆ ಆತನ ನಂಬಿಗಸ್ತನ, ಆ ಕೆಲಸಕ್ಕೆ ಅರ್ಹನ, ಆ ಕೆಲಸವನ್ನು ನಿಭಾಯಿಸುವುದಕ್ಕೆ ಆತನ ಶಕ್ತನ ಅನ್ನುವಂಥದ್ದನ್ನ ನೀವೇನ್ ಮಾಡ್ಬೇಕಂತಂದ್ರೆ ಸಭೆ ಪರೀಕ್ಷಿಸಲ್ಪಡಬೇಕು ಅಂತ ಹೇಳ್ತಾನೆ. ಸಂಗತಿಯನ್ನು ಆಲೋಚನೆ ಮಾಡೋಣ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ 10ನೇ ವಚನದಲ್ಲಿ ಸಭಾ ಸೇವಕರ ವಿಷಯದಲ್ಲಿ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಇದು. 10ನೇ ವಚನದಲ್ಲಿ, ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು, ತರುವಾಯ ಅವರ ಮೇಲೆ ಯಾರೂ ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ ಅಂತ ಹೇಳ್ತಾರೆ. ಮೊದ್ಲೇನಾಗಬೇಕು? ಅವರು ಪರೀಕ್ಷಿಸಲ್ಪಡಬೇಕು, ಆಮೇಲೆ ಏನ್ ಮಾಡ್ಬೇಕಂತಂದ್ರೆ ಅವರನ್ನ ನೇಮಿಸಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭೆಗೆ ಎಷ್ಟು ಅಧಿಕಾರ ಇದೆ ಅಂತಂದ್ರೆ, ಸಭೆ ಯಾರನ್ನ ಯೋಗ್ಯ ಅಂತ ಎಣಿಸ್ತದೋ ಅವ್ರನ್ನೇ ಏನ್ ಮಾಡ್ಬೇಕು? ಅವ್ರನ್ನ ನೇಮಿಸಬೇಕು ಅಂತ ಹೇಳ್ತಾನೆ. ಸಭೆಗೆ ಅಷ್ಟು ಅಥಾರಿಟಿ ಕೊಟ್ಟಿದ್ದಾರೆ. ಸಭೆ ಇಸ್ ಬಹಳ ಇಂಪಾರ್ಟೆಂಟ್. ಸಭೆಯಲ್ಲಿ ಸುವಾರ್ಥಿಕನು ಒಂದು ಭಾಗ ಅಷ್ಟೇನೆ. ಸುವಾರ್ಥಿಕನೇನು? ಸಭೆಯಲ್ಲಿ ಒಂದು ಭಾಗ ಅಷ್ಟೇನೆ. ಸುವಾರ್ಥಿಕನು ಹೇಳಿದ್ದೆ ಫೈನಲ್ ಅಲ್ಲ. ಸುವಾರ್ಥಿಕನು ಸಭೆಯಲ್ಲಿ ಒಂದು ಭಾಗ ಆಗಿರೋದ್ರಿಂದ ಸಭೆ ಡಿಸಿಷನ್ ತಗೋಬೇಕಲ್ಲಿ. ಸಭೆ ಡಿಸಿಷನ್ ತಗೊಂಡಾಗ ಅದು ಊರ್ಜಿತ ಆಗುತ್ತೆ. ಅದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಡಿಸಿಷನ್ ತಗೋತಾನೆ ಅಂತಂದ್ರೆ ಅದು ದೈವಿಕವಾದಂತಹ ದೃಷ್ಟಿಯಲ್ಲಿದೆ ಅನೂರ್ಜಿತ. ಅದು ದೇವರು ಸ್ವೀಕರಿಸಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಮಾಧಾನದಿಂದ ಕೂಡಿದಂತಹ ಒಂದು ಸಹವಾಸ ಬಹಳ ಮುಖ್ಯ ಆಗಿರೋದ್ರಿಂದ ಆ ಸಮಾಧಾನದಿಂದ ಕೂಡಿದಂತಹ ಸಹವಾಸ ಇಲ್ಲದೆ ಇರುವುದಕ್ಕೆ ಕಾರಣ ಏನಂತಂದ್ರೆ ಬೋಧನೆಗಳು ವ್ಯತ್ಯಾಸ ಆಗಿರೋದ್ರಿಂದ, ನಂಬಿಕೆಗಳು ವ್ಯತ್ಯಾಸ ಆಗಿರೋದ್ರಿಂದ, ಡಾಕ್ಟ್ರಿನ್ಸ್ ಬೇರೆ ಬೇರೆ ಆಗಿರೋದ್ರಿಂದ, ಅಥವಾ ಸಭೆಯಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನ ದೈವಿಕವಾದಂತಹ ದೃಷ್ಟಿಕೋನದಿಂದ ಏನ್ ಮಾಡ್ಬೇಕು? ಅದನ್ನ ಬಗೆಹರಿಸಿಕೊಳ್ಳಲಿಲ್ಲ ಅಂತಂದ್ರೆ ಸಮಾಧಾನದ ಸಹವಾಸ ಅಲ್ಲಿರಲ್ಲ, ಅಸಮಾಧಾನ ಇರ್ತದೆ, ಒಬ್ಬರನ್ನೊಬ್ರು ಕಚ್ಚಿ ಹರ್ಕೊಂಡು ತಿನ್ನುವಂತಹ ಸ್ಥಿತಿ ಇರ್ತದೆ, ಒಬ್ಬರನ್ನೊಬ್ರು ದ್ವೇಷಿಸುವಂತಹ ಮನಸ್ಥಿತಿ ಇರ್ತದೆ. ಇದು ಸಭೆಗೆ ಒಳ್ಳೇದಲ್ಲ ಅಂತ ಹೇಳ್ತಾನೆ. ಸಭೆಯಲ್ಲಿ ಸಮಸ್ಯೆಗಳು ಬರ್ತವೆ ಅಂತ ಹೇಳ್ತಾನೆ. ಸಮಸ್ಯೆಗಳು ಬಂದಾಗ ಏನ್ ಮಾಡ್ಬೇಕಾದ್ರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು? ಅಲ್ಲಿ ಅದನ್ನ ಆಕ್ಷನ್ ತಗೋಬೇಕಾದ್ರೆ ಅದನ್ನ ಕಾರ್ಯಪ್ರವೃತ್ತರಾಗಿ ಆ ಸಮಸ್ಯೆಯನ್ನ ಇಮ್ಮಿಡಿಯೇಟ್ ಆಗಿ ಬಗೆಹರಿಸುವಂತ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಸಭೆ ಯಾವಾಗಲೂ ಸಮಾಧಾನದಿಂದ ಕೂಡಿದಂತ ಸಹವಾಸ ಇರಬೇಕು. ಸಭೆಗೆ ನಾನು ಬಂದಾಗ ನಾನು ಎಲ್ಲಿಗೆ ಬರ್ತೀನಿ ಅಂತಂದ್ರೆ ಇದೊಂದು ದೈವಿಕವಾದಂತ ಕುಟುಂಬ, ಇದು ದೇವರ ಕುಟುಂಬ. ಇದು ದೇವರ ಕುಟುಂಬದಲ್ಲಿ ಸಮಾಧಾನ ಇರ್ತದೆ ಹೊರತಾಗಿ ಅಲ್ಲಿ ಗಲಿಬಿಲಿ ಇರೋದಿಲ್ಲ. ಅಲ್ಲಿ ದೇವರ ಸಮಾಧಾನಕ್ಕೆ ಕಾರಣ ಹೊರತಾಗಿ ಗಲಿಬಿಲಿಗೆ ಕಾರಣ ಅಲ್ಲ ಅಂತ. ಸೊ ಹಾಗಾಗಿ ದೇವರ ವಾಕ್ಯ ಹೇಳಿದಾಗೆ ಎಫೆಸ ಪತ್ರಿಕೆಯಲ್ಲಿ ತಿಳಿಸಲ್ಪಟ್ಟ ಹಾಗೆ ನೀವು ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವಂತಹ ಐಕ್ಯವನ್ನ
ಹೊಂದುವುದಕ್ಕೆ ನೀವೇನ್ ಮಾಡ್ಬೇಕು, ನೀವು ಪ್ರಯಾಸ ಪಡಬೇಕು ಅಂತ ಹೇಳ್ತಾರೆ. ಸಭೆ ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು. ಸಭೆಯಲ್ಲಿ ಸಮಸ್ಯೆಗಳು ಬರ್ತವೆ, ಇಲ್ಲ ಅಂತಿಲ್ಲ. ಆ ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಅನ್ನುವಂಥದ್ದು ಗ್ರಂಥದಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ನಮಗೆ ಮುಂದಿರೋದ್ರಿಂದ ಅವುಗಳ ಪ್ರಕಾರ ನಾವು ಹೋಗ್ಬೇಕು. ಒಟ್ಟಾರೆ ಬಹಳ ಮುಖ್ಯವಾದಂಥದ್ದು ಏನಂತಂದ್ರೆ ಸಹವಾಸ ಬಹಳ ಇಂಪಾರ್ಟೆಂಟು. ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಸಾಧಿಸ್ಬೇಕಂತಂದ್ರೆ ಸಹವಾಸ ಬಹಳ ಮುಖ್ಯ. ಅದಕ್ಕಿಂತಲೂ ಮುಖ್ಯ ಯಾವುದಂತಂದ್ರೆ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟಂತಹ ಸಹವಾಸ ಬಹಳ ಮುಖ್ಯ ಅಂತ ಹೇಳ್ತಾರೆ. ಸಮಾಧಾನ ಬಹಳ ಮುಖ್ಯ ಅಂತ. ಹಾಗಾಗಿ ಇವತ್ತು ಏನ್ ಮಾಡಿದ್ದಾನೆ ಅಂತಂದ್ರೆ ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ಸಮಾಧಾನ ಪಡಿಸಿದ್ದಾನೆ. ಸಮಾಧಾನದ ಸ್ಥಿತಿ ಹೊಂದಿದ್ದೀವಿ ನಾವು. ದೇವರಿಗೆ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ವಿರೋಧ ಇಲ್ಲ ಇವಾಗ. ದೇವರಿಗೆ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಉಗ್ರವಾದಂಥ ಕೋಪ ಇಲ್ಲ ಇವತ್ತು. ಅದನ್ನೆಲ್ಲವನ್ನು ಕೂಡ ಕ್ರಿಸ್ತನಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ ತೆಗೆದು ಹಾಕಿ ಸಮಾಧಾನ ಮಾಡಿದ್ದಾನೆ. ಇವತ್ತು ಸಮಾಧಾನದ ವಾರ್ತೆಯ ಮುಖಾಂತರ ಇವತ್ತು ನಾವು ದೇವರೊಟ್ಟಿಗೆ ಸಮಾಧಾನ ಆಗಿದ್ದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಏನಾಗಿರ್ಬೇಕಂತಂದ್ರೆ ಸಭೆಯಲ್ಲಿ ಸಮಾಧಾನವಾಗಿರ್ಬೇಕು. ಸಭೆ ಇಲ್ಲಿ ಯಾರೊಬ್ಬರ ಆಸ್ತಿ ಅಲ್ಲ. ಇದು ನಂದು, ಇದು ನಿಂದು ಅನ್ನುವಂತಹ ಅವಕಾಶ ಇಲ್ಲ ಅಲ್ಲಿ. ನಾವೆಲ್ಲರೂ ಕೂಡ ಏನಾಗಿದ್ದೇವೆ ಅಂತಂದ್ರೆ ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ನಾವು ಅಂಗಾಂಗಗಳಾಗಿದ್ದೇವೆ. ಸಭೆಗೆ ಓನರ್ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು ಅಂತ. ಸಭೆಗೆ ಅಧಿಕಾರಿ ಯಾರು ಅಂತಂದ್ರೆ ಯೇಸು ಕ್ರಿಸ್ತನ. ಆತನ ಶಿರಸ್ಸಿನ ಅಡಿಯಲ್ಲಿ ಸಭೆಯ ಎಲ್ಲ ಕಾರ್ಯಕ್ರಮಗಳು ನಡಿಬೇಕು ಹೊರತಾಗಿ ಇದು ನಂದು, ನಿನಗಿಷ್ಟ ಇದ್ರೆ ಇರು, ಇಲ್ಲಂದ್ರೆ ಹೋಗು ಅನ್ನುವಂತಹ ಪರಿಸ್ಥಿತಿ ಇದಿಲ್ಲ. ಯಾಕೆಂದ್ರೆ ದೇವರು ಸಭೆಯನ್ನ ಒಂದು ಉನ್ನತವಾದಂತಹ ಸ್ಥಿತಿಯಲ್ಲಿ ಇಟ್ಟು ಸಮಸ್ತವನ್ನ ಕ್ರಿಸ್ತನ ಪಾದಗಳ ಕೆಳಗಡೆ ಹಾಕಿ ಸಭೆಗೆ ಶಿರಸ್ಸನ್ನಾಗಿ ಏನ್ ಮಾಡಿದೀನಿ ಇವತ್ತು ದೇವರು ಕ್ರಿಸ್ತನನ್ನ ಏರ್ಪಡಿಸಿರೋದ್ರಿಂದ ಸಭೆಯಲ್ಲಿ ಸಮಾಧಾನ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ನಾವು ಆರಾಧನೆಗೆ ಬಂದು ಸಭೆ ಸಹವಾಸದಲ್ಲಿ ಇರ್ತೀವಿ ಅಂತಂದ್ರೆ ನಾವು ಇನ್ನೂ ಸ್ವಲ್ಪ ದಿವಸ ದೇವರಿಗೋಸ್ಕರ ಬದುಕಬೇಕು ಅನ್ನುವಂತಹ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ಬೇಕು. ಯಾಕಪ್ಪ ಬಂತು ಭಾನುವಾರ, ಯಾಕಪ್ಪ ಬಂತು ಕಾರ್ಯಕ್ರಮ, ಯಾಕಪ್ಪ ಹೋಗ್ಬೇಕು ಸಭೆಗೆ ಹೋಗೋದ್ರಿಂದ ಏನು ಉಪಯೋಗ ಇಲ್ಲ. ಅಲ್ಲಿ ಇರೋಷ್ಟು ಪ್ರೀತಿನ ತಣ್ಣಗಾಗೋಗುತ್ತೆ, ಇರೋಷ್ಟು ಸಹವಾಸ ಕಡ್ದೋಗುತ್ತೆ ಅನ್ನೋಂಥ ಪರಿಸ್ಥಿತಿಗೆ ಬರಬಾರ್ದು. ಸಮಸ್ಯೆಗಳು ಬರ್ತವೆ, ಇಲ್ಲ ಅಂತಿಲ್ಲ. ಆ ಸಮಸ್ಯೆಗಳು ಬಂದಾಗ ಏನಾಗ್ಬೇಕಂತಂದ್ರೆ ಸಭೆ ಡಿಸಿಷನ್ನೇ ಅಂತಿಮ ಡಿಸಿಷನ್. ಸಭೆಯ ಡಿಸಿಷನ್ ನಲ್ಲಿ ಅಂತಿಮ ಡಿಸಿಷನ್ ಅದು. ಆದ್ರೆ ಸಭೆಯಲ್ಲಿ ಸುವಾರ್ತಿಕನು ಒಂದು ಭಾಗ ಅಷ್ಟೇ. ಸುವಾರ್ತಿಕನು ಏನ್ ಮಾಡ್ಬೇಕಂತಂದ್ರೆ ಸಭೆಯನ್ನ ಅಂತ ಉನ್ನತವಾದಂಥ ಸ್ಥಿತಿಗೆ ಏನ್ ಮಾಡ್ಬೇಕು, ಬೆಳೆಸ್ತಾ ಹೋಗ್ಬೇಕು. ಅಂತ ಸ್ಥಿತಿಗೆ ಬೆಳೆಸ್ಬೇಕು. ಸಭೆ ಈ ರೀತಿ ನಿರ್ಧಾರ ತಗೊಳ್ತದೆ ಅಂತಂದ್ರೆ ಅದಕ್ಕೆ ಎಲ್ಲರೂ ಕೂಡ ಏನಾಗಿರ್ಬೇಕು, ಅದಕ್ಕೆ ಭದ್ರ ಆಗಿರ್ಬೇಕು. ಒಂದು ವೇಳೆ ಆ ಸಭೆ ಒಂದು ಸಮಸ್ಯೆಯಿಂದ ಬಳಲ್ತಾ ಇದೆ, ಆ ಸಮಸ್ಯೆಯಿಂದ ಹೊರಬರಕ್ ಆಗ್ತಾ ಇಲ್ಲ, ಆ ಸಮಸ್ಯೆಗೆ ಪರಿಹಾರ ದೇವರ ವಾಕ್ಯಕ್ಕನುಸಾರವಾಗಿ ಅವ್ರ ಕಣ್ಣು ಮುಂದೆ ಇದ್ರೂ ಕೂಡ ಅವರು ಅದನ್ನ ತಿದ್ದುಕೊಳ್ತಾ ಇಲ್ಲ, ಆ ವಾಕ್ಯಾನುಸಾರವಾದಂತಹ ಒಂದು ತಿದ್ದುಪಡಿಯನ್ನ ಅವರು ಮೈಗೂಡಿಸ್ಕೊಳ್ತಾ ಇಲ್ಲ ಅಂತಂದಾಗ ಏನಾಗ್ಬೇಕಂತಂದ್ರೆ ಅಲ್ಲಿಂದ ಸತ್ಯವನ್ನ ಅರ್ಥಕೊಂಡಂತ ಒಬ್ಬ ವ್ಯಕ್ತಿ ಅಪೋಸ್ತಲರ ಬೋಧನೆಗನುಸಾರವಾದಂತಹ ಜೀವಿತ ಇದೇ ರೀತಿಯಾಗಿ ನಾನು ಜೀವಿಸ್ಬೇಕು ಅನ್ನುವಂತಹ ನಿರ್ಧಾರದಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕಂತಂದ್ರೆ ಆ ಸಭೆಯ ಸಹವಾಸದಿಂದ ಏನ್ ಮಾಡ್ಬೇಕಾತ ಆಚೆ ಬರ್ಬೇಕಾಗತ್ತೆ. ಇಲ್ಲ ಸಮಸ್ಯೆನ ಅವರು ತಿದ್ದುಕೊಳ್ತಾನೆ ಇಲ್ಲ, ಅವ್ರು ಮಾಡಿದ್ದೇ ರೈಟು, ಅವ್ರು ಹೇಳಿದ್ದೇ ರೈಟು, ನಿಮ್ಮ ಒಂದು ವಾಕ್ಯಾನುಸಾರವಾದಂತಹ ಒಂದು ಸಲಹೆಗೆ ಅಲ್ಲಿ ಅವಕಾಶ ಇಲ್ಲ, ವಾಕ್ಯಾನುಸಾರವಾದಂತಹ ತಿದ್ದುಪಡಿಗೆ ಅಲ್ಲಿ ಅವಕಾಶ ಇಲ್ಲ, ನಾವು ಮಾಡದೇ ಹೀಗೇನೆ, ನಾವು ನಡೆಯೋದೇ ಹೀಗೇನೆ, ನಿಮ್ಗಿಷ್ಟ ಇದ್ರೆ ಇರ್ರಿ, ಇಲ್ಲ ಅಂತಂದ್ರೆ ಹೋಗ್ರಿ ಅನ್ನುವಂತಹ ಒಂದು ವಾತಾವರಣ ಅಲ್ಲಿ ಏನಾದ್ರೂ ನಿರ್ಮಾಣ ಆದ್ರೆ ಬೋಧನೆಗನುಸಾರವಾದಂತಹ ಜೀವಿತವನ್ನ ಜೀವಿಸಬೇಕು ಅನ್ನುವಂತಹ ನಿರ್ಧಾರದೊಂದಿಗೆ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕಂತಂದ್ರೆ ಅಲ್ಲಿಂದ ಆಚೆ ಬರ್ಬೇಕು. ಆಚೆ ಬರುವಾಗ ಆ ಒಂದು ಸ್ಥಾನಿಕ ಸಭೆಯನ್ನ ಆತನು ಅದು ಕ್ರಿಸ್ತನ ಸಭೆ ಎಂಬುದಾಗಿ ಪರಿಗಣಿಸದೆ ಅದು ಒಂದು ಮತಶಾಖೆ ಅಂತೇಳಿ ಏನ್ ಮಾಡ್ಬೇಕು, ಪರಿಗಣಿಸಿ ಆಚೆ ಬರ್ಬೇಕಾಗ್ತದೆ. ಅದು ಯಾವ್ದು ಮತಶಾಖೆ, ಅದೊಂದು ಡಿನಾಮಿನೇಷನ್ ಅಂತ ಪರಿಗಣಿಸಿ ಆಚೆ ಬರ್ಬೇಕಾಗತ್ತೆ. ಸೊ ಇದು ಸಿಸ್ಟಮ್. ಸಮಾಧಾನ ಇಲ್ಲ ಅಂತಂದ್ರೆ ಸಮಾಧಾನ ಬಹಳ ಮುಖ್ಯ. ಆ ಸಮಾಧಾನ ಎಲ್ಲಿ ಸಿಗ್ತದೆ ಅಂತಂದ್ರೆ ಬೋಧನೆಯಲ್ಲಿ ಸಿಗ್ತದೆ. ಆ ಬೋಧನೆ ಒಂದೇ ಬೋಧನೆ, ಆ ಬೋಧನೆ ಮುಖಾಂತರ ಉಂಟಾಗುವಂತಹ ಒಂದೇ ನಂಬಿಕೆ, ಆ ಒಂದೇ ನಂಬಿಕೆಯಿಂದ ಉಂಟಾಗ್ತಕ್ಕಂತಹ ಭರವಸೆ. ಸೊ ಅದಕ್ಕೆ ಎಫೆಸ ಪತ್ರಿಕೆ ಲಾಸ್ಟ್ ಈ ವಚನವನ್ನು ಓದ್ಕೊಂಡು ನಾವು ಮುಗಿಸ್ಬಿಡೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ
ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವೂ ಒಂದೇ, ಸ್ನಾನ ದೀಕ್ಷೆಯೇ ಒಂದೇ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಒಂದೇ 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 ಅಂತೇಳಿ ಗ್ರಂಥ ನಮಗೆ ಬೋಧಿಸ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಸಮಾಧಾನವೆಂಬ ಸಹವಾಸದಲ್ಲಿ ಏನಾಗಿರ್ಬೇಕು, ಒಂದಾಗಿರ್ಬೇಕು. ಒಂಚೂರು ಏನಾದ್ರೂ ಅಸಮಾಧಾನ ಬಂತು ಅಂತಂದ್ರೆ ಯಾವ ಕಾರಣಕ್ಕೆ ಬಂತು, ಯಾವ ಉದ್ದೇಶಕ್ಕೆ ಬಂತು, ಅದನ್ನ ಏನ್ ಮಾಡ್ಬೇಕು, ಇಮ್ಮಿಡಿಯೇಟ್ ಆಗಿ ಕಂಡುಕೊಂಡು ಅದನ್ನ ಪರಿಹರಿಸ್ಕೋಬೇಕು. ಅದನ್ನ ಹಾಗೆ ಬಿಟ್ಟು ಬಿಡಬಾರ್ದು. ಬಿಟ್ರೆ ಏನಾಗತ್ತೆ ಅಂತಂದ್ರೆ ಅದು ಬೆಳಿತಾ 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 ವಿಷವುಳ್ಳ ಬೇರಾಗಿ ಇಡೀ ಗಿಡನ ಏನಾಗತ್ತೆ, ಅದು ವಿಷವಾಗ್ಬಿಡ್ತದೆ. ಆ ವಿಷವುಳ್ಳ ಬೇರು ಒಂದ್ ಸ್ವಲ್ಪ ಕಾಣಿಸ್ಕೊಂತು, ಚಿಗುರ್ತು ಅಂತ ಇಟ್ಕೊಳ್ಳಿ, ಆ ಬೇರನ್ನ ಏನ್ ಮಾಡ್ಬೇಕಂದ್ರೆ ನಾವು ಕಟ್ ಮಾಡಿ ಆ ಸಮಸ್ಯೆಯನ್ನ ತೆಗೆದಾಕ್ಬೇಕು. ಸಮಾಧಾನ ಬಹಳ ಮುಖ್ಯ. ಸೊ ಹಾಗಾಗಿ ಈ ಸಮಾಧಾನ ಪ್ರತಿಯೊಂದು ಸ್ಥಾನಿಕ ಸಭೆಗಳಲ್ಲಿ ಸಮಾಧಾನದಿಂದ ಕೂಡಿದಂಥ ಸಹವಾಸ ಇರಬೇಕು ಅಂತೇಳಿ ದೇವರು ಬಯಸ್ತಾ ಇದ್ದಾನೆ. ಆ ರೀತಿ ಸಮಾಧಾನದ ಸಹವಾಸಗಳು ಇರ್ಲಿಕ್ಕಾಗುವಂತೆ ದೇವರು ತಾನೇ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ ತನ್ನ ಮಗನ ಸಭೆಗಳನ್ನು ಬಲಪಡಿಸಿ ಪ್ರೋತ್ಸಾಹಿಸಿ ಸಮಾಧಾನವೆಂಬ ಬಂಧನದಿಂದ ಪ್ರತಿಯೊಂದು ಸ್ಥಾನಿಕ ಸಭೆಗಳು ಕಟ್ಟಲ್ಪಟ್ಟವರಾಗಿದ್ದುಕೊಂಡು ಐಕ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಮುಂದಕ್ಕೆ ಸಾಗಲಿ ಅಂತೇಳಿ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.